దేవునికి స్తోత్రం, దేవునికి మహిమ కలుగును గాక. దేవునికి మహిమ కలుగును గాక. ప్రభువైన యేసుక్రీస్తు నామంలో మీకందరికీ నా వందనములు. ఆదివారం దేవుని ఆలయంలో ప్రకటించిన మేరకు మంగళవారం సియోనులో ఆయన సన్నిధిలో సంగముగా చేరి రావటానికి దేవుడు మనకిచ్చిన కృపకై వందనాలు. లైవ్ ద్వారా దేవుని వాక్యం వింటున్న మీకు అందరికి కూడా క్రీస్తు నామం బట్టి మీకు అందరికీ వందనములు తెలియజేస్తున్నాను. ఈరోజు ప్రత్యేకంగా వాక్యం అందించడానికై మన మధ్యలోనికి దైవజనుడు ఎలియాజర్ పాల్ గారు మన మధ్యకు వచ్చారు. దేవుని యొక్క ఉన్నతమైనటువంటి వాక్యాన్ని మన ఎదుట పంచుకుంటుండగా వినుచున్న మీ అందరి జీవితాల్లో కూడా దేవుడు అద్భుతమైనటువంటి కార్యాలు, లోతైనటువంటి ఉన్నతమైన విషయాలు తన దాసుల ద్వారా మనతో మాట్లాడినట్టుగా ప్రభు సహాయం చేయనట్లుగా దైవ సేవకుని కొరకు, వాక్యం కొరకు చిన్న ప్రార్థన చేసుకుందాం. ప్రార్థన చేసుకొని మనం ఆరంభించుకుందాం. ప్రేమ కలిగిన మా ప్రియ పరలోకమున్న మా తండ్రి, కృపాసక్తి సంపూర్ణుడు అయిన మా దేవ, ఈ పరిశుద్ధమైన మీ నామానికి స్తుతులు స్తోత్రములు వందనములు. ఆదివారం ఆలయంలో మేలుకున్న తండ్రి, నీ ఆజ్ఞను మేము అనుసరించి నీ బిడ్డలుగా సియోనులో నీ ఆలయంలో చేరి ఆయన ప్రార్థించు కృపకై పొందనాలు. దాసుడు చంద్రశేఖర్ ద్వారా తండ్రి, దాసుడు ఎలియాజర్ పాల్ గారిని దేవాలయానికి నడిపించేందుకు మీకు పొందనాలు. నీ బిడ్డలైన తండ్రి, బైబిల్లోని లోతైనటువంటి ఆత్మీయ మర్మాలను దేవా మేము తెలుసుకున్నట్టుకు దేవాన్ని దాసుని మీరు అభిషేకించి మీ శిలువచాటు మరుగుపరిచి నాతో మాట్లాడుతున్నారండి. ఈ సహాయం నడిపింపు తెచ్చి ఈ లైవ్ ద్వారా ఎంతమంది వాక్యాలు ఉంటున్నారో వారి జీవితాల్లో మీరు కార్యాలు మీరు జరిగించి మహింపొందుగా కలగండి. యేసుక్రీస్తు శ్రేష్టమైన పరిశుద్ధమైన నామమున ప్రార్థించి అడిగి వేడుకుంటున్నాం తండ్రి, ఆమేన్. ಸೊ ಮೊದಲಾಗಿ ನಮ್ಮ ತಂದೆಯಾಗಿರೋ ದೇವರು ಮತ್ತು ನಾವು ಯೇಸು ಅಂತ ಹೇಳೋದು ಗ್ರೀಕ್ ಹೆಸರು, ಬಟ್ ನಾನು ಅದನ್ನು ಹೀಬ್ರೂ ಭಾಷೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯೇಸುವ ಮೆಸ್ಸಿಯ ನಮ್ಮ ಕರ್ತನು ಮತ್ತು ಪವಿತ್ರ ಆತ್ಮ ಅಂತ ನಮ್ಮ ಸಹಾಯಕನಿಗೆ ಕೃತಜ್ಞತೆಯನ್ನು ಹೇಳಿ ಈ ಸಭೆ ಪಾಸ್ಟರ್ವರೆಗೂ ಮತ್ತು ಸಭೆ ಪ್ರತಿಯೊಬ್ಬ ಅಂಗಗಳು ನನ್ನ ಪ್ರೀತಿಯಾಗಿರೋ ವಂದನೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಒಂದು 5 ನಿಮಿಷ ನಾನು ಮೊದಲು ನನ್ನ ಬಗ್ಗೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರೇ. ಹುಟ್ಟಿದ್ದು ಜಲಹಳ್ಳಿ. ನನ್ನ ಅಜ್ಜ ಎರಡನೇ ಲೋಕ ಇದು ಯುದ್ಧದಲ್ಲಿ ಏರ್ಫೋರ್ಸಲ್ಲಿ ಇದ್ದರು. ಸೊ ಅದಕ್ಕೆ ನಾವು ನಮ್ಮ ಅಪ್ಪ ಮತ್ತು ನಾವೆಲ್ಲ ಇಲ್ಲೇ ಸೆಟ್ಲಾಗಿದ್ದೀವಿ. ಓದಿದ್ದು ಬೆಂಗಳೂರು. ಒಂದು 10-11 ವಯಸ್ಸಿಂದ ಬೈಬಲ್ ಸ್ಟಡಿ ಮಾಡ್ತಾಯಿದ್ದೀನಿ. ನಾನು ಹುಟ್ಟಿದ್ದು ಪ್ರೊಟೆಸ್ಟೆಂಟ್ ಬೈಬಲ್ ಇದು ಕ್ರೈಸ್ತರಂತ, ಅದು CSI ಚರ್ಚ್ ಆಫ್ ಸೌತ್ ಇಂಡಿಯಾ ಅಂತ ಹೇಳ್ತೇವೆ. ಅದರಿಂದ ನಾನು ನೆಕ್ಸ್ಟು ಪೆಂಟಕೋಸ್ಟ್ ಒಂದು 11 ವಯಸ್ಸಿಂದ ಪೆಂಟಕೋಸ್ಟು ಬೈಬಲ್ ಸ್ಟಡಿ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿಂದ ಹಲವಾರು ಚರ್ಚ್ಗಳು, ಸೆವೆಂತ್ ಡೇ ಅಡ್ವೆಂಟಿಸ್ಟು, ಜೀಸಸ್ ಕ್ರೈಸ್ಟ್ ಆಫ್ ಲ್ಯಾಟರ್ ಡೇ ಸೇಂಟ್ಸು, ಬ್ಯಾಪ್ಟಿಸ್ಟು, ಯೆಹೋವಾ ವಿಟ್ನೆಸ್ಸು ಎಲ್ಲ ಸಭೆಯಲ್ಲಿ ಹೋಗಿ ಬಂದಿದ್ದೀನಿ. ಸತ್ಯವನ್ನು ಹುಡ್ಕೊಂಡು ಎಲ್ಲಿ ಸತ್ಯ ಇದೆ ಅಲ್ಲಿ ನಿಂತ್ಕೊಳ್ತೀನಿ, ಎಲ್ಲಿ ಸತ್ಯ ಇಲ್ಲ ಅಲ್ಲಿರಲ್ಲ. ಸೊ ಆ ಥರ ಇವಾಗ 96ರಲ್ಲಿ ಬೈಬಲ್ ಕೈಯಲ್ಲಿ ಎತ್ಕೊಂಡು ಫುಲ್ ಟೈಮ್. ಈಗ 26 ಬರುವಾಗ ಮಾರ್ಚ್ಗೆ 30 ವರ್ಷ ಆಗುತ್ತೆ ನನಗೆ ಬರೀ ಬೈಬಲ್ ಸ್ಟಡಿ. ಸೊ ನಾವು ಬೈಬಲ್ ಓದೋದಲ್ಲ, ಬೈಬಲು ಅಧ್ಯಯನ ಮಾಡೋದು. ಪಾರಾಯಣ ಮೀನ್ಸ್ ಡೀಪಾಗಿ ಸ್ಟಡಿ ಮಾಡೋದು. ಸೊ ಓದೋದೇನು, ಫಸ್ಟ್ ನಾವು ಮಾಡೋದೇನು ಬರ್ತೀವಿ. ಈಗ ಒಂದು ದಿನ ಒಂದು ಅಧ್ಯಾಯ ಅಲ್ಲ 2 ಅಧ್ಯಾಯ ಅಂತ ಹೇಳ್ಬಿಟ್ಟು ಒಂದು ವರ್ಷಕ್ಕೆ ನಾವು ಏನು ಮಾಡಿಬಿಡ್ತೀವಿ, ಬೈಬಲನ್ನು ಓದ್ತೀವಿ. ಅದು ಬೈಬಲ್ ಓದೋದು, ರೀಡಿಂಗ್ ಬೈಬಲ್ ಅಂತ ಅದು. ಬಟ್ ಸ್ಟಡಿಯಿಂಗ್ ಬೈಬಲ್ ಅಲ್ಲ. ನಾವು ಬರೀ ರೀಡ್ ಮಾಡಿದ್ರೆ ನಮಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ನಾವು ಯಾವಾಗಲೂ ಬೈಬಲನ್ನು ಸ್ಟಡಿ ಮಾಡಬೇಕು, ಅಧ್ಯಯನ, ಮೆಡಿಟೇಷನ್ ಮಾಡಬೇಕು. ಈಗ ಅದು ಹಗಲು ರಾತ್ರಿಗಳು
ಮತ್ತು ಯಾವಾಗಲೂ ನಾವು ಈ ವಾಕ್ಯಗಳನ್ನು ಎಷ್ಟು ಮೆಡಿಟೇಷನ್ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಆಗ ನಮಗೂ ದೇವರಿಗೂ ಒಂದು ಬಂಧನ, ಒಂದು ರಿಲೇಷನ್ಶಿಪ್ಪು ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಮಗೆ ಬೈಬಲ್ ಸ್ಟಡಿ ಬೇಕಾಗಿದೆ. ಸೊ ಈಗ ನಾನು ಜಾಸ್ತಿ ಟೈಮ್ ತೊಗೊಳ್ತಾ ಇಲ್ಲ, ಇಷ್ಟೇ ನನ್ನ ಬಗ್ಗೆ. ಈಗ ನಾವು ಸ್ಟ್ರೈಟಾಗಿ ಬೈಬಲು ಅಧ್ಯಯನ ಏನಕ್ಕೆ ಮಾಡಬೇಕು. ಫಸ್ಟ್ ವಾಕ್ಯ, ನಾವು ಬೈಬಲ್ ಅಧ್ಯಯನ ಏನಕ್ಕೆ ಮಾಡಬೇಕು. ಸೊ ಜೊತೆಯಲ್ಲಿ ಬೈಬಲ್ ಯಾರಾದರೂ ಇಬ್ಬರು ಓದಬೇಕು. ಕಾರಣ ನನ್ನ ಹತ್ರ ಇರೋದು ಇಂಗ್ಲೀಷ್ ಬೈಬಲು. ಓಕೆ, ನಾನು ಕನ್ನಡ ಓದಲ್ಲ, ನನ್ನ ಹತ್ರ ಇರೋದು ಇಂಗ್ಲೀಷ್ ಬೈಬಲು. ಸೊ ಕನ್ನಡದಲ್ಲಿ ದಯವಿಟ್ಟು ಯಾರೊಬ್ಬರು ಓದಬೇಕು. 2 ತಿಮೋತಿ 2:15 ವಾಕ್ಯ. ಓಕೆ, ನಾವು ದೇವರ ಮುಂದೆ ಯೋಗ್ಯರಾಗಿ ಕಾಣಿಸಿಕೊಳ್ಳೋಕ್ಕೆ, ಹಾಗಾದರೆ ನಾವು ಮನುಷ್ಯರ ಮುಂದೆ ಅಲ್ಲ, ನಾವು ಇನ್ನೊಂದು ವ್ಯಕ್ತಿಗೆ ನಾನೆಷ್ಟು ಕ್ರೈಸ್ತ ಅಂತ ತೋರಿಸೋಕ್ಕೆ ನಾವು ಬೈಬಲು ರೀಡ್ ಮಾಡ್ತೀವಿ, ಬೈಬಲ್ ಓದ್ತೀವಿ. ಬಟ್ ನಾವು ಸ್ಟಡಿ ಏನಕ್ಕೆ ಮಾಡಬೇಕು? ಇದು ನಾನು ಮತ್ತು ನನ್ನ ದೇವರು, ನಾನು ಅವ್ರ ಮುಂದೆ ಯೋಗ್ಯನಾಗೋಕ್ಕೆ ನಾನು ಈ ವಾಕ್ಯವನ್ನು ಚೆನ್ನಾಗಿ ಅಧ್ಯಯನ ಇಲ್ಲ ಪಾರಾಯಣ ಮಾಡಬೇಕು, ಸ್ಟಡಿ ಮಾಡಬೇಕು. ಓಕೆ, ಸೊ ಇದು ಇನ್ನು ಮುಂದೆ ಓದಿ ಅದನ್ನು ಏನು ಹೇಳ್ತಿದ್ದಾರೆ ನೋಡಿದ್ರಾ? ಇಲ್ಲಾದರೆ ನಾವು ಈ ಬೈಬಲ್ ಕೈಯಲ್ಲಿ ತಗೊಂಡು ಒಂದು ದಿವಸ ನಾವು ಈ ಓಟ ಎಲ್ಲ ಮುಗಿಸಿ, ಬೈಬಲ್ ಕ್ಲೀನಾಗಿ ಹೇಳ್ತಿದೆ, ಒಂದು ದಿವಸ ನಾವು ಯೇಸುವ ಕರ್ತನ ಮುಂದೆ ನಾವು ನಿಂತ್ಕೊಳ್ಬೇಕಂತೆ. ಅದೇನಕ್ಕೆ ನಾವು ನಿಂತ್ಕೊಳ್ತೀವಿ? ನಾವು ಇಲ್ಲಿ ಮಾಡಿರೋ ಪ್ರತಿಯೊಂದು ಕ್ರಿಯೆ. ಕಾರಣ ನಮಗೆ ಕರ್ತನ ಹೇಳಿರೋದು, ನೀವು ಲೋಕದಲ್ಲಿ ಮಾತಾಡುವಾಗ ಹೌದು ಅಂತ ಇರೋದಕ್ಕೆ ಬರೀ ಹೌದಂತೇಳಿ, ಇಲ್ಲ ಅಂತ ಇರೋದಕ್ಕೆ ಇಲ್ಲ ಅಂತ ಮಾತ್ರ ಹೇಳಿ. ಆಗ ನಾವು ಹೆಚ್ಚಾಗಿ ಮಾತಾಡಿದ್ರೆ ಏನಾಗುತ್ತೆ? ಆಗ ಕರ್ತನ ಹೇಳಿದ್ರೆ ಹೆಚ್ಚಾಗಿ ಮಾತಾಡೋಕೆ ಹೋಗಬೇಡಿ, ನಿಮ್ಮ ಮಾತು ಹೆಚ್ಚಾಗುವಾಗ ಗಮನ ಇಟ್ಕೊಳ್ಳಿ, ಮಾತುಗಳು ಹೆಚ್ಚಾಗುವಾಗ ಪಾಪನೂ ಹೆಚ್ಚಾಗುತ್ತೆ. ನೋಡಿದ್ರ? ಸೊ ನಾನು ಒಂದಿನ ಇಲ್ಲಿ ಓಟ ಎಲ್ಲ ಮುಗಿಸಿ ನಾವೆಲ್ಲೂ, ನನಗಿರೋ ಭಯ ಅದೇನೆ, ನಾನು ಒಂದು ದಿವಸ ಕರ್ತನ ಮುಂದೆ ಹೋಗಿ ನಿಂತ್ಕೊಳ್ಳುವಾಗ, ನಿನಗೆ ಭೂಮಿಯಲ್ಲಿ ನಾನು ಇಷ್ಟು ಅವಕಾಶ ಕೊಟ್ಟೆ, ಎಲ್ಲ ಒಳ್ಳೇದು ಮಾಡಿಕೊಟ್ಟೆ, ಬೈಬಲ್ ಹೆಂಗೆ ಧ್ಯಾನ ಮಾಡಿದೆ ಅಂತ ನನ್ನ ಹತ್ರ ಕೇಳುವಾಗ ನಾನು ಅವ್ರ ಮುಂದೆ ನಾಚಿಕೆ ಆಗಿ ನಿಂತ್ಕೊಳ್ಬಾರ್ದು. ಈ ಒಂದು ಉದ್ದೇಶಕ್ಕೆ ನಾವು ಎಲ್ಲರೂ ಬೈಬಲ್ ಧ್ಯಾನ ಮಾಡಬೇಕು. ಸೊ ದಿಸ್ ಇಸ್ ದ ಫಸ್ಟ್ ರೀಸನ್ ಆ್ಯಂಡ್ ಪರ್ಪಸ್ ಆಫ್ ಬೈಬಲ್ ಸ್ಟಡಿ, ನಾಟ್ ಬೈಬಲ್ ರೀಡಿಂಗ್. ಓಕೆ, ನಾವೆಲ್ಲರೂ ಬೈಬಲ್ ರೀಡ್ ಮಾಡ್ತೀವಿ. ಸೊ ಅದೆಲ್ಲ ನಾವು ಬೈಬಲ್ ರಿಯಲಿ ಧ್ಯಾನ ಮಾಡಿಲ್ಲ ಅಂತಂದರೆ ನಾವು ಖಂಡಿತ ಕರ್ತನ ಮುಂದೆ ಹೋಗಿ ನಿಂತ್ಕೊಂಡು ನಾಚಿಕೆ ಆಗಬೇಕು. ಅವ್ರು ಕೇಳೋದಕ್ಕೆ ನಾವು ಉತ್ತರ ಕೊಡೋಕ್ಕೆ ಆಗಲ್ಲ. ಸೊ ನಾವು ಈ ಭಯ ನಮಗೆ ಇರಬೇಕು. ಸೊ ಇನ್ನೊಂದು ಕಡೆ ನಾವು ಫಿಲಿಪಿಯನ್ಸಲ್ಲಿ 2ನೇ ಅಧ್ಯಾಯ 12ನೇ ವಾಕ್ಯ, ಫಿಲಿಪಿಯನ್ಸ್ 2:12 ಪೌಲ್ ನೋಡಿ ಆ ಸಭೆಗೆ ಏನು ಹೇಳ್ತಿದ್ದಾರೆ. ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನೆಲ್ಲದರವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ನೋಡಿ, ಸತ್ಯದಲ್ಲಿ ನಾವು ನೋಡುವಾಗ ವಿಮೋಚನ ಮತ್ತು ರಕ್ಷಣೆ ಇದೆರಡು ಒಂದಲ್ಲ. ವಿಮೋಚನ ಬೇರೆ, ರಕ್ಷಣೆ ಬೇರೆ. ಸೊ ಇಲ್ಲಿ ವಿಮೋಚನ ನಾವಾಗಿ ಏನು ಮಾಡೋಕ್ಕಾಗಲ್ಲ. ಬಟ್ ರಕ್ಷಣೆ ನಾವೇನು ಮಾಡಬೇಕಂತೆ, ಭಯ ಮತ್ತು ಭಯದಿಂದ ಮತ್ತು ನಡುಗುತ್ತಾ ನಾವು ನಮ್ಮ ರಕ್ಷಣೆಗಳು, ನಾವು ನಮ್ಮ ರಕ್ಷಣೆಗಳನ್ನು ಸಾಧಿಸಲೇಬೇಕು. ಇಲ್ಲಿ ದೇವರು ಮಧ್ಯದಲ್ಲೇ ಬರಲ್ಲ. ಅದೇ ಪೌಲ್ ಹೇಳಿರೋದು. ಸೊ ನಮಗೆ ರಕ್ಷಣೆ ಹೊಂದೋಕೆ ಬೈಬಲ್ ಪೂರ್ತಿಯಾಗಿ ಸಹಾಯ ಮಾಡ್ತಾ ಇದೆ ನಮಗೆ. ಸೊ ಅದಕ್ಕೆ ನಾವು ಬೈಬಲು ಓದೋದು ಅಲ್ಲ, ಬೈಬಲ್ ಧ್ಯಾನ ಮಾಡಬೇಕು. ಸೊ ಬೈಬಲ್ ಯಾವ ಥರ ನಾವು ಧ್ಯಾನ ಮಾಡಬೇಕು. ಸೊ ಈಗ ನಾವು ಏನಕ್ಕೆ ಅಂತ ನೋಡಿದ್ವಿ ಪರ್ಪಸ್ಸು. ಕಾರಣ ನಾನು ದೇವ್ರ ಮುಂದೆ ನಾಚಿಕೆಯಾಗಿ ನಿಂತ್ಕೊಳ್ಬಾರ್ದು, ಮತ್ತು ನಾನು ಭಯದಿಂದ ಮತ್ತು ನಡುಗುತ್ತಾ ನನ್ನ ರಕ್ಷಣೆಯನ್ನು ನಾನು ಮುಗಿಸಲೇಬೇಕು ಅಂತ. ಕಾರಣ ಕರ್ತನು ಹೇಳ್ತಿದ್ದಾರೆ ಮತ್ತೆ 24 ನೀವು ನೋಡುವಾಗ,
ಅಂತ್ಯ ತನಕ ನಿಂತ್ಕೊಳ್ಳೋವನೇ. 14ನೇ ವಾಕ್ಯ ಅದು. ನೀವು ಅಂತ್ಯ ತನಕ ನಿಂತ್ಕೊಂಡ್ರೆ ರಕ್ಷಣೆ ಹೊಂದುತ್ತೀರಾ. ಹಾಗಾದರೆ ನಾವೊಂದು ರೇಸಲ್ಲಿ ಸ್ಟಾರ್ಟ್ ಮಾಡೋದಲ್ಲ, ಮುಗಿಸೋದು ಮುಖ್ಯ. ರೇಸಲ್ಲಿ ಎಲ್ಲರೂ ಬರ್ಬೋದು, ಬಟ್ ಮುಗಿಸಿಲ್ಲ ಅಂದರೆ ಪೌಲು 1 ಕೊರಿಂಥಿ 9 ಹೇಳಿರೋ ಥರ ನಾವು ಬರೀ ಗಾಳಿಗೆ ಓಡಿರೋದು ಬರೀ ಗಾಳಿ ಅಷ್ಟೇ, ಮಾಯಾ ಆಗ್ಬಿಡ್ತದೆ ಎಲ್ಲ. ಇಷ್ಟೆಲ್ಲ ವಾಕ್ಯ ಇಟ್ಕೊಂಡು ನಾವು ಭಯದಲ್ಲಿ ಏನು ಮಾಡಬೇಕು, ನಮ್ಮ ರಕ್ಷಣೆಗಳನ್ನು ನಾವು ಮುಗಿಸ್ಲೇ. ಪ್ರತಿಯೊಬ್ಬರ ಜವಾಬ್ದಾರಿ ಅದು. ಈಚ್ ಆ್ಯಂಡ್ ಎವ್ರಿಬಡಿ ರೆಸ್ಪಾನ್ಸಿಬಿಲಿಟಿ ಅದು. ದೇವ್ರು ನನಗೆ ಕೊಟ್ಟಿರೋದು, ನಾನೇ ಕರ್ತನೋಗಿ ಮುಂದೆ ಹೋಗಿ ನಿಂತ್ಕೊಳ್ಬೇಕು. ಬೇರೆ ಯಾರು ನನಗೆ ಸಹಾಯ ಮಾಡೋಕ್ಕಿರಲ್ಲ. ಅಲ್ಲಿ ಅವ್ರು ಕೇಳ್ತಾರೆ, ಉತ್ತರ ನಾನು ಅವ್ರಿಗೆ ಕೊಡಬೇಕು. ಸೊ ಎಷ್ಟು ಕರೆಕ್ಟಾಗಿ ಮಾಡಿದ್ದೀನಿ, ಒಳ್ಳೆಯ ರಿಸಲ್ಟು, ಇಲ್ಲದ್ರೆ ಅವಮಾನಕ್ಕೆ ಗುರಿ ಆಗ್ತೀನಿ. ಸೊ ಈ ಭಯದಲ್ಲಿ ಬೈಬಲ್ ಧ್ಯಾನ ಮಾಡೋದು 30 ವರ್ಷ, ಈಗ 29 ಆಲ್ಮೋಸ್ಟು 8-9 ತಿಂಗಳು ಆಗ್ತಾಯಿದೆ. ಈಗ ಇಷ್ಟು ವರ್ಷ ಆಗಿದೆ. ಸೊ ಇದರಲ್ಲಿ ನನ್ನ ಅನುಭವ, ನಾವು ಎಷ್ಟೋ ಸಭೆಗಳಲ್ಲಿ ದಕ್ಷಿಣ ಭಾರತದಲ್ಲಿ 5 ಸ್ಟೇಟ್ಗೂ ಹೋಗಿದ್ದೀನಿ. ನಾವು ಬೈಬಲ್ ಸ್ಟಡಿ ಅಂತ ಹೇಳುವಾಗ ತುಂಬ ಜನ ಬರಲ್ಲ. ಕಾರಣ ಅವ್ರಿಗೆಲ್ಲರಿಗೂ ಇಷ್ಟ ಏನು, ಅದ್ಭುತಗಳು, ಮಿರಕಲ್ ಇರಬೇಕು, ಪ್ರಾಸ್ಪೆರಿಟಿ ಇರಬೇಕು. ಸೊ ದಯವಿಟ್ಟು ನನ್ನನ್ನು ಕೇಳೋರು, ನಾನು ಅದರಲ್ಲಿ ಹೋಗಲ್ಲ. ಸೊ ನನಗೆ ಮಿರಕಲು ಏನಂತ ಗೊತ್ತಿಲ್ಲ, ನನಗೆ ಪ್ರಾಸ್ಪೆರಿಟಿ ಟೀಚಿಂಗು ಏನಂತ ಗೊತ್ತಿಲ್ಲ, ನಾನು ಮಾಡಲ್ಲ ಅದು. ಸೊ ನಾನು ಮಾಡೋದು ಅದೇ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀನಿ, ಅದು ನಾವು ಮಾಡೋದು ಬೈಬಲಲ್ಲಿರುವ ವಾಕ್ಯ ಹೌದು ಹೌದು, ಇಲ್ಲ ಇಲ್ಲ, ಅದರಲ್ಲಿ ಏನಿದೆ ಅದನ್ನು ಆ ಥರನೇ ಪ್ರೆಸೆಂಟೇಷನ್ನು ಮಾಡೋದು ನನ್ನ ಜವಾಬ್ದಾರಿ, ನಾನು ಕೊಟ್ಟಿರುವ ಕರ್ತವ್ಯ ಅದು. ಓಕೆ, ಸೊ ನಾವು ಯಾವ ಥರ, ಹೌ ಟು ಸ್ಟಡಿ ಬೈಬಲ್, ಯಾವ ಥರ ನಾವು ಬೈಬಲನ್ನು ಅಧ್ಯಯನ ಮಾಡಬೇಕು. ಅದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು, ಬೈಬಲ್ ಎಲ್ಲಿಂದ ಬಂತು, ಬೈಬಲ್ ಇದು ನಿಜವಾಗಿ ಯಾರ ಪುಸ್ತಕವಾಗಿತ್ತು. ಬೈಬಲ್ ಬರೆದಿರೋದು ಅನ್ಯ ಜನರಿಗೆ ಅಲ್ಲ, ಬೈಬಲ್ ಬರೆದಿರೋದು ಅಬ್ರಾಮ ಸಂತಾನ, ಅವರನ್ನು ಉದ್ದೇಶದಲ್ಲಿ ಇಟ್ಕೊಂಡು ಮಾತ್ರ ಬೈಬಲ್ ಬರೆದಿರೋದು. ಸೊ ಅದಕ್ಕೇನಾಯಿತು, ಬೈಬಲಲ್ಲಿ ಹಳೆ ಒಡಂಬಡಿಕೆ ಅಂತ ಒಂದು ಭಾಗ ಇದೆ. ಈಗ ನಮ್ಮ ಕೈಯಲ್ಲಿ ಅದು ಒಂದು 39 ಪುಸ್ತಕಗಳು ನಿಯಮದೊಳಗೆ ಇದೆ. ಸೊ ಇದು ಬರೆದಿರೋದು ಅವರಿಗೆ. ಸೊ ಖಂಡಿತ ನಾವಿದು ಧ್ಯಾನ ಮಾಡೋಕ್ಕೆ ಮುಂಚೆ ಈ ಒಂದು ವಿಷಯ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಅದೇನು, ಯಾರಿಗೆ ಬರೆದಿರೋದು, ಏನಕ್ಕೆ ಬರೆದಿರೋದು, ಹೂ ಸ್ಪೀಕ್ಸ್ ಟು ಹೂಮ್ ಆ್ಯಂಡ್ ವೈ, ಅದರ ಉದ್ದೇಶ ಏನು. ಸೊ ಇದು ನಾವು ಕಾಂಟೆಕ್ಸ್ಟ್ ಅಂತ ಹೇಳ್ತೀವಿ. ಆ ಕಾಂಟೆಕ್ಸ್ಟಿಂದ ನಾವೇನು ಮಾಡಬಾರ್ದು, ತೆಗಿಲೇಬಾರ್ದು. ಅದಕ್ಕೆ ಆ 2 ತಿಮೋತಿ ನಾವು ಓದುವಾಗ ನೀವೇನು ಮಾಡಬೇಕು, ಮನಸ್ಸಲ್ಲಿ ಇದು ಇಟ್ಕೊಳ್ಬೇಕು. ಕಾರಣ ವಾಕ್ಯವನ್ನು ಒಂದು ಕಡೆಯಿಂದ ತಗೊಂಡು ಇನ್ನೊಂದು ಕಡೆಗೆ ತಿರುಗಿಸಲೇಬಾರ್ದು. ಆ ವಾಕ್ಯಗೆ ಒಂದು ದಿಶಾ ಇದೆ, ಒಂದು ಡೈರೆಕ್ಷನ್ ಇದೆ, ಒಂದು ಮಾರ್ಗ ಇದೆ. ಅದಕ್ಕೇನೆ ಸೊ ಅದನ್ನು ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವೇನು ಮಾಡಬಾರ್ದು, ಅದನ್ನು ತಿರುಗಿಸಲೇಬಾರ್ದು. ಹಂಗೆ ತಿರುಗಿಸಿದ್ರೆ ಅದು ಸತ್ಯ ಆಗಲ್ಲ, ಅಲ್ಲಿ ಮನುಷ್ಯನ ಚಿಂತೆ ಬಂದ್ಬಿಡ್ತದೆ, ಆಮೇಲೆ ದೇವ್ರ ಮುಂದೆ ಸುಳ್ಳು ಆಗ್ಬಿಡುತ್ತದೆ. ನೋ ಕಾಂಪ್ರಮೈಸ್. ಇರಲಿ ಬ್ರದರ್, ಏನಾಗುತ್ತೆ, ನಾವು ಸ್ವಲ್ಪ ಈ ಕಡೆ ಆ ಕಡೆ ಮಾಡಿದ್ರೆ, ಅದಕ್ಕೆ ಮೋಶೆ ಬರೆದ್ರು, ಇದು ದೇವರ ವಾಕ್ಯ, ಇದು ನನ್ನ ಇಚ್ಛೆಯಿಂದ ಕೊಡ್ತಾ ಇಲ್ಲ ನಿಮಗೆ, ಅದಕ್ಕೆ ನೀವು ಇದಕ್ಕೆ ಬಲಗಡೆ ಆಗಲಿ ಎಡಗಡೆ ಆಗಲಿ ಯಾರೂ ತಿರುಗಲೇಬಾರ್ದು. ಸ್ಟ್ರೈಟ್ ಮಾರ್ಗ, ಲೆಫ್ಟು ಮಾಡೋಕ್ಕಾಗಲ್ಲ, ರೈಟು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಹಳೆ ಒಡಂಬಡಿಕೆ ನಾವು ಓದುವಾಗ ಸ್ವಲ್ಪ ಅದಕ್ಕೆ ರೆಸ್ಪೆಕ್ಟು. ಕಾರಣ ಯಾಕೆಂದರೆ ಈಗ ಕ್ರೈಸ್ತರು ತುಂಬ ಜನ ಹಳೆ ಒಡಂಬಡಿಕೆಯನ್ನು ಬಿಟ್ಬಿಟ್ಟಿದ್ದಾರೆ. ಅವರಿಗೆ ಅದು ಇಂಪಾರ್ಟೆನ್ಸ್ ಇಲ್ಲ. ಏನು ಹೇಳೋದು, ನೋಡಿ ನಮಗೆ ಹೊಸ ಒಡಂಬಡಿಕೆ ಇದೆ ಸಾಕು, ಅದೇನಿದೆ ಎಲ್ಲ ಹೊಸ ಒಡಂಬಡಿಕೆಯಲ್ಲಿ ಇದೆ. ಸೊ ಅದ್ರ ಬರೋಣ ನಾವು. ಅದಕ್ಕೆ ಮುಂಚೆ ಯಾವ ಭಾಷೆಯಲ್ಲಿ ಇದನ್ನು ಫಸ್ಟು ಬರೆದಿರೋದು. ಸೊ ಹಳೆ ಒಡಂಬಡಿಕೆ ಬರೆದಿರೋದು ಹಿಬ್ರಿಯ ಭಾಷೆಯಲ್ಲೇ ಬರೆದಿರೋದು. ಸೊ ಆಗ ಹಿಬ್ರಿಯ ಭಾಷೆಯಲ್ಲಿ ಬರೆದಿರುವಾಗ ನಮಗೆ ಅದು ಕನ್ನಡ ಭಾಷೆಯಲ್ಲಿ ಬರುವಾಗ ಭಾಷಾಂತರ ಮಾಡಿರೋರು ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಅವ್ರು ಏನು ಮಾಡ್ತಾರೆ, ಲ್ಯಾಂಗ್ವೇಜ್. ಕಾರಣ ಇದು ಆಟೋಮೆಟಿಕ್ ಆಗುತ್ತೆ ನೋಡಿ. ಈಗ ಕನ್ನಡದವ್ರಿಗೆ ನಾವು ಒಂದು ಕತೆ ಇಲ್ಲ ಏನೋದೊಂದು ಬರೀರಿ, ಬರೆಯುವಾಗ ಅದ್ರಲ್ಲಿ ಏನಿರ್ತದೆ, ಕನ್ನಡದ ಸಂಪ್ರದಾಯ ಇರ್ತದೆ,
ಕನ್ನಡದ ಸಂಸ್ಕೃತಿ ಇರ್ತದೆ ಅದರಲ್ಲಿ. ಅದು ಬೇರೆ ಕನ್ನಡದವ್ರಿಗೆ ಮಾತ್ರ ಏನಾಗುತ್ತೆ, ಅರ್ಥ ಆಗುತ್ತೆ. ಈಗ ನಾನು ಅದೇ ಪುಸ್ತಕ ಭಾಷಾಂತರ ಮಾಡಿ ಹೋಗಿ ತಮಿಳ್ನಾಡಲ್ಲಿ ಕೊಟ್ಟರೆ ತಮಿಳ್ನಾಡಲ್ಲಿರೋರು ಅದನ್ನು ರೀಡ್ ಮಾಡ್ತಾರೆ. ಅವ್ರ ಭಾಷೆ ಗೊತ್ತಿದ್ರೆ ಏನು ಮಾಡ್ತಾರೆ, ಅವರು ಓದ್ಬಿಟ್ಟು ನಾನು ಓದ್ತಾ ಇದ್ದೀನಿ, ನನಗೆ ಅರ್ಥ ಆಯ್ತಂತ. ಬಟ್ ಖಂಡಿತ ಏನಾಗಲ್ಲ, ಕನ್ನಡದವ್ರಿಗೂ ಮತ್ತು ತಮಿಳವ್ರಿಗೂ ಒಂದು ಬಂಧನ ಬರಲ್ಲ. ಬರೀ ಕನ್ನಡದವರು ಒಂದು ಜಾಗದಲ್ಲಿ ಇದ್ದಾರೆ, ಇಂಥ ವಿಷಯ ಮಾಡ್ತಾ ಇದ್ರು ಅಂತ ಒಂದು ತಿಳುವಳಿಕೆ ಮಾತ್ರ ಬರ್ತದೆ. ಓನ್ಲಿ ಯು ಗೆಟ್ ಅ ನಾಲೆಜ್ ಅಬೌಟ್ ಇಸ್ರೇಲ್ ಬಟ್ ನಾಟ್ ಅ ರಿಲೇಷನ್ಶಿಪ್ ವಿತ್ ಇಸ್ರೇಲ್. ಇದಾಗ್ಬಿಡ್ತದೆ ನಮಗೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಹೀಬ್ರು ಅದು ಒರಿಜಿನಲ್ ಫಾರ್ಮಲ್ಲೇ ಕಲೀಲೇಬೇಕು. ಆಗ ಕೆಲವರು ಹೇಳ್ಬೋದು, ಬ್ರದರ್ ನನಗೆ ಆಸೆ ಇದೆ, ಬಟ್ ನಾನು ಎಲ್ಲಿಂದ ಕಲಿಯೋದು ಈಗ ಹೀಬ್ರು? ಅದು ನಾನೇನು ಇಸ್ರೇಲ್ ಹೋಗ್ಬೇಕಾ? ಇಲ್ಲ, ನನಗೆ ಇಲ್ಲಿ ಕನ್ನಡನೇ ಚೆನ್ನಾಗಿ ಗೊತ್ತಿಲ್ಲವ, ನಾನು ಹೆಂಗೆ ಹೋಗಿ ಇದೆಲ್ಲ ತಿಳ್ಕೊಳ್ಳೋದು? ಪರವಾಗಿಲ್ಲ, ನಮಗೆ ದೇವರು ಒಳ್ಳೆಯ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಕಂಕಾರ್ಡೆನ್ಸ್ ಇದೆ, ಡಿಕ್ಷನರಿ ಇದೆ, ಶಬ್ದಕೋಶ ಇದೆ. ಯಾವ ಥರ ಕನ್ನಡದವ್ರಿಗೆ ಶಬ್ದಕೋಶ ಇದೆ, ಅದೇ ಥರ ಇಲ್ಲೂ ಏನಿದೆ, ಕನ್ಕಾರ್ಡೆನ್ಸ್ ಅಂತ ನಾವು ಹೇಳ್ತೀವಿ. ಅದೇನು ಇಂಗ್ಲೀಷು ಟು ಹೀಬ್ರು, ಹೀಬ್ರು ಟು ಇಂಗ್ಲೀಷು. ಬಟ್ ಇದು ಏನಾಗಿತ್ತು, ಇನ್ನೂ ಯಾರು ಕನ್ನಡದಲ್ಲಿ ಇದನ್ನು ಮಾಡಿಲ್ಲ. ಇಂಗ್ಲೀಷ್ ಬಿಟ್ಟು ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿಲ್ಲ. ಕನ್ಕಾರ್ಡೆನ್ಸ್ ಅಂತ ಒಂದು ಅರ್ಧ ಭಾಗ ಮಾತ್ರ ತಮಿಳಲ್ಲಿ ಮಾಡಿದ್ದಾರೆ, ಬೇರೆ ಭಾಷೆಯಲ್ಲಿ ಇನ್ನೂ ಮಾಡಿಲ್ಲ. ಬಟ್ ಆದರೆ ಏನು, ನಾವಿದ್ದೀವಲ್ಲ, ನಾವು ಅದನ್ನು ಓದ್ತೀವಿ. ಸೊ ಇಂಗ್ಲೀಷ್ ಗೊತ್ತಿರೋರು ನಿಮ್ಮ ಆ್ಯಪ್ ಮೊಬೈಲಲ್ಲಿ KJV ಸ್ಟಾಂಗ್ಸ್ ಅಂತ ಇರುವ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಾವು ಅದರ ಸಪೋರ್ಟಲ್ಲಿ ಏನು ಮಾಡ್ತೀವಿ, ಒರಿಜಿನಲ್ ಭಾಷೆಯಲ್ಲಿ ನಾವು ಇದನ್ನು ಕಲಿತೀವಿ. ಒಂದು. ನೆಕ್ಸ್ಟು, ಹೀಬ್ರು ಭಾಷೆ ಬರೆಯುವಾಗ ಇವಾಗ ನಾವು ನೋಡೋ ಥರ ಚಾಪ್ಟರ್ ಅಂತ ಹೇಳ್ತೀವಿ ನೋಡಿ, ಅಧ್ಯಾಯಗಳು ಮತ್ತು ವಚನ ಅಂತ ಇದು ಇರಲಿಲ್ಲ ಸ್ಟಾರ್ಟಿಂಗ್ ಬರೆಯುವಾಗ. ಇದು ಬಂದಿರೋದು ಕಂಪ್ಲೀಟಾಗಿ ಫಸ್ಟ್ ಪ್ರಿಂಟ್ ಬೈಬಲು 1555 ಮಾಡಿರೋದು. ಸ್ಟೀಫನ್ ಅಂತ ಒಬ್ಬರು ಇದನ್ನು ವಿತ್ ಚಾಪ್ಟರ್ ಡಿವಿಷನ್ನು ವಿತ್ ವರ್ಸ್ ಡಿವಿಷನ್ನು. ಸೊ ಚಾಪ್ಟರ್ ಡಿವಿಷನ್ನು ಫಸ್ಟ್ ಮಾಡಿರೋದು ಕ್ಯಾಂಟರ್ಬರಿ ಚರ್ಚಲ್ಲಿ, ಮರ್ತೋಗ್ಬಿಟ್ಟಿದ್ದೀನಲ್ಲ, ಕ್ಯಾಂಟರ್ಬರಿ ಚರ್ಚ್ ಇಂಗ್ಲೆಂಡಲ್ಲಿ, ಏನೋ ಹೆಸರು ನೆನಪು ಬರ್ತಾ ಇಲ್ಲ, ಅವ್ರದ್ದು ಮಾಡಿ ವರ್ಸ್ ಬಂದು ಸ್ಟೀಫನ್ ಅಂತ ಒಬ್ಬರು ಮಾಡಿರೋದು. ಅವರೇ ಈ ಕಂಪ್ಲೀಟ್ ಬೈಬಲ್ ನಮಗೆ ಈ ಡಿವಿಷನ್ ಮಾಡಿ ಕೊಟ್ಟಿರೋದು. ಇದರಲ್ಲಿ ಏನಾಗ್ತಾ ಇದೆ, ನಾವು ಎಕ್ಸಾಂಪಲ್ ಜಸ್ಟ್ ಕೆಲವು ವಾಕ್ಯ ಓದೋಣ ಆಯಿತಾ. ಯಾವ ಥರ ಈ ಡಿವಿಷನ್ ಮಾಡಿದ್ರಲ್ಲಿ ಯಾಕೆ ನಮಗೆ ಕಂಪ್ಲೀಟ್ ಮೀನಿಂಗ್ ಸಿಗ್ತಾ ಇಲ್ಲ. ಸೊ ಇದೆಲ್ಲ ಮಿಸ್ಟೇಕ್ ನಾವು ಅರ್ಥ ಮಾಡ್ಕೊಳ್ಬೇಕು. ಬೈಬಲ್ ತಪ್ಪಂತಲ್ಲ, ಬೈಬಲ್ ನಮ್ಮ ಕೈಗೆ ಸುಲಭ ಆಗಲಿ ಅಂತ ಮಾಡಿಕೊಟ್ಟಿರೋದು. ಬಟ್ ಅದು ನಿಜವಾಗಿ ಸುಲಭ ಆಗ್ತಾ ಇಲ್ಲ. ನಾವು ಎಷ್ಟು ಬೈಬಲ್ನ ಸಿಂಪಲ್ ಮಾಡ್ತೀವಿ ನೋಡಿ, ಆಗ ಏನಾಗ್ತದೆ, ಅದರದ್ದು ಸತ್ಯದಿಂದ ಹೊರಗೆ ಬಂದುಬಿಡ್ತೀವಿ. ಕಾರಣ ಅದನ್ನು ಸಿಂಪಲ್ ಮಾಡೋಕ್ಕೆ ನಾವು ಈಸಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ಈಸಿ ಮೆಥಡ್ ಯೂಸ್ ಮಾಡಿಬಿಡ್ತೀವಿ. ಆಗ ಏನಾಗ್ತದೆ, ಅದರ ಒಳಗಿರೋ ನಿಜವಾಗಿರೋ ಸತ್ಯದ ಅಂಶಗಳು ಒಡೆದೋಗ್ಬಿಡ್ತದೆ, ಮಿಸ್ಸಿಂಗ್ ಆಗಿಬಿಡ್ತದೆ. ನೋಡಿ ಎಕ್ಸಾಂಪಲ್, ಈಗ ನಾವು ಜಸ್ಟ್ ಒಂದು ಸ್ಯಾಂಪಲ್, ಪೂರ್ತಿ ಬೈಬಲಲ್ಲಿದೆ. ಈಗ 1ನೇ ಅಧ್ಯಾಯ ಆದಿಕಾಂಡನೇ ತಗೊಳ್ಳೋಣ ನಾವು. ಅದರಲ್ಲಿ ಕೊನೆಯ ವಾಕ್ಯ ನೋಡಿ. ಈಗ ನೋಡಿ, ಆದಿಕಾಂಡ 1ನೇ ಅಧ್ಯಾಯ ಸೃಷ್ಟಿ ಬಗ್ಗೆ ಹೇಳ್ತಾರೋ ಅಲ್ವಾ. ಸೊ ಹಾಗಾದರೆ ಎಷ್ಟು, 1ನೇ ದಿವಸ ಪ್ರಾರಂಭ ಆಯಿತು, ಆಕಾಶ ಭೂಮಿ ಸ್ಟಾರ್ಟ್ ಆಯಿತು. ಸೊ ಒಂದು ಸಬ್ಜೆಕ್ಟ್ ನಾವು ಬರೆಯುವಾಗ ಸ್ಟಾರ್ಟ್ ಎಂಡು ಕರೆಕ್ಟಾಗಿರ್ಬೇಕಾ ಇಲ್ವಾ? ನೀವು ಯಾರೊಬ್ಬರಿಗೆ ಒಂದು ಪತ್ರ ಬರಿತಾ ಇದ್ದೀರಾ, ಯಾವ ಥರ ಬರಿತೀರಾ? ನಾವು ಅವರಿಗೆ ಹೆಸರು ಆಗ್ಬಿಟ್ಟು ಹಿಂಗೆಲ್ಲ ಸ್ಟಾರ್ಟ್ ಮಾಡಿ ಪ್ರೀತಿಯಿಂದ ನಾವು ಬರಿತಾ ಇದ್ದೀವಿ, ಸಬ್ಜೆಕ್ಟ್ ಎಲ್ಲ ಬಿಟ್ಟು ಆಮೇಲೆ ನೀವು ಎಂಡ್ ಮಾಡಿ ಸ್ವಲ್ಪ ಭಾಗ ಬಿಟ್ಟಿದ್ದೀನಿ ಅಂತ ಇನ್ನೊಂದು ಲೆಟ್ರಲ್ಲಿ ಬರಿತೀರಾ, ಬೇರೊಂದು ಪತ್ರದಲ್ಲಿ ಬರಿತೀರಾ? ಮಾಡಲ್ಲ ನಾವು ಅಲ್ವಾ. ಸೊ ಆ ಥರ ನೋಡಿ, ಡಿವಿಷನ್ ಏನಾಯಿತು ನೋಡಿ, ಫಸ್ಟು ಅಧ್ಯಾಯ ಕೊನೆಯ ವಾಕ್ಯ. ಹಾಂ ಹಾಂ ನೋಡಿ, ಈಗ ಹೇಳ್ತಾ ಇರೋದೇನು, 6ನೇ ದಿನ ಮುಗೀತು ಆಯಿತಾ. ಸೊ ಸ್ಟಾರ್ಟ್ ಮಾಡಿರೋದು 0, ಬೆಳಕು ಮಾಡಿದ್ರು 1ನೇ ದಿನ, ಮಾಡಿ 6ನೇ ದಿನ ಅಲ್ಲಿ ಬರೆದಿರೋದೆಲ್ಲ ಆಯಿತು. ಸೊ ಈಗ ಚಾಪ್ಟರ್ ಡಿವೈಡ್ ಮಾಡಿಬಿಟ್ರು. ಈಗ ನೆಕ್ಸ್ಟ್ ಬರೀತಾ ಇರೋದು 2ನೇ ಅಧ್ಯಾಯ ಅಂತ. ಈಗ ನೀವೇ ನ್ಯಾಯ ಮಾಡಿ, ಈಗ ಅವ್ರು ಮಾಡಿರೋ 2ನೇ ಅಧ್ಯಾಯ 1ನೇ ವಚನ ಎಲ್ಲಿ ಬರಬೇಕಂತ, ಅದು 1ನೇ ಅಧ್ಯಾಯದಲ್ಲಿ ಬರಬೇಕಾ ಇಲ್ಲ 2ನೇ ಅಧ್ಯಾಯದಲ್ಲಿ ಡಿವೈಡ್ ಮಾಡಬೇಕಂತ ನೀವೇ ನೋಡಿ. ಓದಿ ನೆಕ್ಸ್ಟ್ 2:1 ನೋಡಿ. ಹೀಗೆ ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 2ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ನೋಡಿದ್ರೆ ಇದೆಲ್ಲಿ ಬಂದಿರಬೇಕು?
ಒಂದನೇ ಅಧ್ಯಾಯನೇ ಬಂದಿರಬೇಕು ಇದು. ಈಗ ನಾವೇನು ಮಾಡ್ತೀವಿ, ಒಂದನೇ ಅಧ್ಯಾಯ ಮುಗಿದೋಯ್ತು, ಇದು ಎರಡನೇ ಅಧ್ಯಾಯ, ಬೇರೆ ಸಬ್ಜೆಕ್ಟು, ಇದು ಬೇರೆ ಅಲ್ಲ. ಇದು ಡಿವಿಷನ್ ಮಾಡಿರೋರು ಏನು ಮನಸ್ಸಲ್ಲಿ ಉದ್ದೇಶ ಮಾಡ್ಕೊಂಡು ಮಾಡಿರೋದು. ಇದು ನಿಮಗೆ ಬರ್ತಾ ಬರ್ತಾ ನಮ್ಮ ಕ್ಲಾಸಲ್ಲಿ ಅರ್ಥ ಆಗ್ಬಿಡ್ತದೆ ಯಾರು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ರು ಅಂತ. ಇದು ನಿಜವಾಗಿ ದೇವ್ರು ಮಾಡಿದ್ರ ಇಲ್ಲ ಇದು ನಿಜವಾಗಿ ಬೇರೆಯವ್ರದ್ದು ಆತ್ಮ ಮಾಡಿದೆ ಅಂತ ನಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ. ಈಗ ನಾವೇನು ಮಾಡೋಣ, ಈಗ ನೋಡಿ ಇನ್ನು ಓದಿ ಈ ಥರ. ನೆಕ್ಸ್ಟು, ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡಿದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಇದೇ ಭೂಮಿ ಆಕಾಶಗಳ ನಿರ್ಮಾಣ ಚರಿತ್ರೆ. ಇದು ಎಲ್ಲಿ ಬಂದಿರಬೇಕಿಷ್ಟು? ನೀವೇ ಎಲ್ಲಿ ಬರ್ತಾ ಇದೆ ಎಂಡು? ಈ ವಾಕ್ಯ ಎಲ್ಲ ಎಂಡ್ ಆಗಿರಬೇಕು. ಸೊ ರಿಯಲ್ ಆಗಿ ಡಿವಿಷನ್ ಎಲ್ಲಿ ಬಂದಿರಬೇಕು? ಪ್ರಾರಂಭ ಮಾಡಿರೋ ಚರಿತ್ರೆ ಇದು ಅಂತ್ಯ 2ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯಕ್ಕೆ ಹೋಗ್ಬಿಡ್ತು. ಈಗ ಓದೋರು ಏನು ಮಾಡ್ತೀವಿ, ನಾನು ಇವತ್ತು ಒಂದು ಅಧ್ಯಾಯ ಓದ್ತೇನೆ ಬ್ರದರ್ ಅಂತ ಹೇಳ್ಬಿಟ್ಟು ಒಂದು ಅಧ್ಯಾಯ ಓದಿ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ಇದು ನಾಳೆ ಓದುವಾಗ ಹೊಸ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಈ ಕನೆಕ್ಷನ್ ಏನಾಯಿತು? ಕಟ್ ಆಯಿತು. ಸೊ ಇದು ನಿಜವಾಗಿ ಬೈಬಲ್ ರೀಡಿಂಗ್ ಆಗ್ತದೆ, ಬಟ್ ಬೈಬಲ್ ಸ್ಟಡಿ ಮಾಡೋ ನಮಗೆ ಇದು ತಪ್ಪಂತ ಅನಿಸುತ್ತೆ. ಬೈಬಲ್ ಸ್ಟಡಿ ಮಾಡೋರಿಗೆ ಇದು ಈ ಥರ ಇರಬಾರ್ದು. ಈಗ ನಾವು ಬೈಬಲ್ ಚೇಂಜ್ ಮಾಡೋಕ್ಕಾಗಲ್ಲ, ನಾವು ನಮಗೆ ಅಂತ ಒಂದು ಹೊಸ ಬೈಬಲ್ ಮಾಡೋಕ್ಕೆ ಹೋಗಲ್ಲ. ಇರೋ ಬೈಬಲ್ ಏನು ಮಾಡ್ತೀವಿ, ರೀಡ್ ಮಾಡೋರು ಮಾಡಲಿ, ಧ್ಯಾನ ಮಾಡೋ ನಮ್ಗೆ ಅರ್ಥ ಆಯಿತು. ಇದು 2ನೇ ಅಧ್ಯಾಯಗಲ್ಲ, ಇದು 1ನೇ ಅಧ್ಯಾಯದಲ್ಲೇ ಬಂದಿರಬೇಕು. ಸೊ ಇಲ್ಲಿ ಕೆಲವು ರಹಸ್ಯಗಳು ಹೊಡೆದೋಗ್ಬಿಡ್ತು. ಅದು ಇವಾಗ ನಾನು ಹೇಳ್ತಾ ಇಲ್ಲ, ಇದು ಜಸ್ಟ್ ಇಂಟ್ರಡಕ್ಷನ್ ಮಾಡ್ತಾ ಇದ್ದೀನಿ. ಕಾರಣ ಅಲ್ಲೇ 4ನೇ ವಾಕ್ಯದಲ್ಲಿ ನಿಮಗೆ ಯೆಹೋವ ದೇವರು ಅಂತ ಬಂದ್ಬಿಡ್ತದೆ. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ದೇವರು 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 ಅಂತ ಹೇಳ್ತಾರೆ. 2ನೇ ಅಧ್ಯಾಯದಲ್ಲಿ ಮಾತ್ರ ಯೆಹೋವ ದೇವರಂತ 9 ಸಾರಿ ಹೇಳ್ತಿದ್ದಾರೆ ಅವರು. ಪ್ರತಿಯೊಂದು ವಿಷಯ, ಯೆಹೋವ ದೇವರು ತೋಟ ಮಾಡಿದ್ರು, ಯೆಹೋವ ದೇವರು ಗಿಡ ಮಾಡಿದ್ರು, ಯೆಹೋವ ದೇವರು ಆದಾಮನ್ ಮಾಡಿದ್ರು, ಯೆಹೋವ ದೇವರು ಪ್ರಾಣಿಗಳನ್ನು ಮಾಡಿದ್ರು, ಯೆಹೋವ ದೇವರು ಒಳ್ಳೇದು ಕೆಟ್ಟದ ಮರನ್ನು ಮಾಡಿದ್ರು, ಯೆಹೋವ ದೇವರು ಆದಾಮ್ಗೆ ಹೇಳಿದ್ರು, ಆಮೇಲೆ ಯೆಹೋವ ದೇವರು ಪ್ರಾಣಿಗಳು ಮಾಡಿದ್ರು, ಆಮೇಲೆ ಯೆಹೋವ ದೇವರೇ ಹವ್ವನ್ ಮಾಡಿದ್ರು. ನೋಡಿ ಅಲ್ಲಿ ದೇವರು ದೇವರು ದೇವರು. ಸೊ ಏನೋ ಮಿಸ್ಸಿಂಗ್ ಬಂದ್ಬಿಟ್ಟಿದೆ ಇಲ್ಲಿ ನಮಗೆ. ಇದು ನಾವು ರೀಡಿಂಗಲ್ಲಿ ಗೊತ್ತಾಗಲ್ಲ. ಇದು ಯಾರು ಗೊತ್ತಾಗ್ತದೆ? ಧ್ಯಾನ ಮಾಡೋರಿಗೆ ಮಾತ್ರ. ಇಲ್ಲಿ ಏನೋ ಗೆಲಿಬಿಲಿ ಮಾಡಿದ್ದಾರೆ, ಏನೋ ಮಿಸ್ಸಿಂಗ್ ಬಂದ್ಬಿಟ್ಟಿದೆ ಅಂತ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಧ್ಯಾನ ಮಾಡುವಾಗ ಈ ಹೀಬ್ರೂ ಸ್ಟೈಲ್, ಅದು ಬೇರೆ ಭಾಷೆಯಲ್ಲಿ ಮಾಡೋರಿಗೆ ಅದು ಸೀರಿಯಸ್ ಅಲ್ಲ. ಏನು ಮಾಡಿಬಿಟ್ರು, ಇರಲಿ ಪರವಾಗಿಲ್ಲ, ಏನು 1ನೇ ಅಧ್ಯಾಯ 2ನೇ ಅಧ್ಯಾಯ ಮಾಡಿದ್ರೆ ಏನಾಗುತ್ತೆ, ಏನೂ ಆಗಲ್ಲ. ಬಟ್ ಏನಾಗ್ತಾ ಇದೆ, ಸಬ್ಜೆಕ್ಟು ಮಿಸ್ ಆಗ್ತಾ ಇದೆ, ಸಮಥಿಂಗ್ ಯು ಆರ್ ಮಿಸ್ಸಿಂಗ್ ದೆ. ಸೊ ಇದು ಎಲ್ಲ ನಾವು ಕರೆಕ್ಷನ್ನು ಮಾಡಬೇಕು. ಸೊ ನೋಡಿ, ಬೈಬಲ್ ಸ್ಟಡಿದು ಉದ್ದೇಶ ಅರ್ಥ ಆಯ್ತಲ್ಲ. ಏನಕ್ಕೆ ನಮಗೆ ಕನ್ಕಾರ್ಡೆನ್ಸ್ ಬೇಕು, ರಿಯಲ್ ಹೀಬ್ರೂ ವರ್ಡ್ಗಳೇನು, ಮತ್ತು ಅದು ಕನ್ನಡದಲ್ಲಿ ಭಾಷಾಂತರ ಮಾಡುವಾಗ ಹೆಂಗೆ ಚೇಂಜಸ್ಸು ಬಂದಿದೆ. ಇದು ಜಸ್ಟ್ ನಾನು ಇಂಟ್ರಡಕ್ಷನ್ ಮಾಡ್ತಾ ಇರೋದು, ಜಸ್ಟ್ ಸಿಂಪಲ್ ಕೆಲವು ಇಂಟ್ರಡಕ್ಷನ್. ಆಲ್ರೆಡಿ 8:15 ಅಲ್ವಾ, ನಾನು ಸ್ಟಾರ್ಟ್ ಆಗಿ ಸ್ವಲ್ಪ ಲೇಟು, 8 ಗಂಟೆ ಅಲ್ಲ, ಅದೂ ಸ್ವಲ್ಪ ಲೇಟ್ ಆಯ್ತಲ್ಲ. ಇನ್ನು ಎಷ್ಟು, ನಾವು 9 ಗಂಟೆನ ಟೈಮು ಅಲ್ಲ, ಒಂದು 1 ಅವರ್ ಇಂಟ್ರೊಡಕ್ಷನ್ ಮಾಡ್ತೀವಿ ಅಲ್ವಾ, ಒಂದು 1 ಅವರು. ನೆಕ್ಸ್ಟ್ ಇಂಟ್ರೆಸ್ಟ್ ಆದರೆ ನಾವು ಇನ್ನೂ ಮುಂದುವರ್ಸೋಣ. ಆಗ ನಾವು ಡೀಟೇಲ್ ಆಗಿ ಸ್ಟಡಿಗಳು ಮಾಡ್ತೀವಿ. ಜಸ್ಟ್ ಇಂಟ್ರೊಡಕ್ಷನ್, ಯಾವ ಥರ ನಾವು ಬೈಬಲು ಅಧ್ಯಯನ ಮಾಡಬೇಕು. ಓಕೆ, ಸೊ ಇಲ್ಲಿ ಏನು ಗೊತ್ತಾಯ್ತು ನಮಗೆ, ಹೀಬ್ರೂ ಲ್ಯಾಂಗ್ವೇಜ್ ಸೀರಿಯಸ್ನೆಸ್ ಇದೆ. ಸೊ ಅದಕ್ಕೆ ನಾನು ಹೇಳಿದಲ್ಲ, ಗ್ರೀಕಲ್ಲಿ ನಾವು ಯೇಸು ಅಂತ ಹೇಳ್ತೀವಿ. ಈಗ ನೋಡಿ, ತುಂಬ ಜನ ಹೇಳ್ತಾರೆ ಅದು ಗ್ರೀಕ್ ಭಾಷೆ ಅಂತ. ಈಗ ನೋಡಿ, ಈಗ ಕನ್ನಡದವರು ಅವರು ತಮಿಳ್ನಾಡಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರ ಗೌಡ ಫ್ಯಾಮಿಲಿ. ತಮಿಳ್ನಾಡಲ್ಲಿ ಹುಟ್ಟಿದ್ದಕ್ಕೆ ತಮಿಳು ಹೆಸರಿಗ್ತೀರಾ ಇಲ್ಲ ಕನ್ನಡ ಹೆಸರಿಗ್ತೀರಾ ಮಗನಿಗೆ ಹೇಳಿ, ಸ್ವಲ್ಪ ಯೋಚನೆ ಮಾಡಿ. ಈಗ ನೋಡಿ, ಕರ್ತನ ಜೊತೆಯಲ್ಲಿ ನಡೆದಿರೋ ಅಮ್ಮ ಹೆಸರು ಮಿರಿಯಮ್ಮು, ಹೀಬ್ರು. ಅಪ್ಪ ಹೆಸರು ಯೋಸೆಫ್, ಹೀಬ್ರು. ತಮ್ಮ ಹೆಸರು ಯಾಕೋಬು, ಹೀಬ್ರು. ಇನ್ನೊಬ್ಬರು ಯೋಸೇಫು, ಇನ್ನೊಂದು ಯಹೂದ, ಎಲ್ಲ ಹೀಬ್ರು ಹೆಸರುಗಳು. ಶಿಷ್ಯರುಗಳು ಸೀಮೋನು, ಹೀಬ್ರು. ಮಿರಿಯಮ್ಮು, ಮಗ್ದಲೇನ ಮಿರಿಯಮ್ಮು, ಹೀಬ್ರು ಅಲ್ವಾ. ಸ್ನಾನ ಕೊಟ್ಟಿರೋ ಯೋಹಾನು. ಬಟ್ ಇಂಗ್ಲೀಷ್ ಅವರು ಜಾನು, ಮ್ಯಾಥ್ಯೂ. ನೋಡಿ, ಅವರು ಇನ್ನೊಬ್ರು ಮತ್ತಿಯಾಹು, ಅದು ಹೀಬ್ರು. ಆಗ ಅಪ್ಪ ಅಮ್ಮ ಹೆಸರು ಹೀಬ್ರು ಆಗಿರುವಾಗ ಮಗನ ಹೆಸರು ಹೆಂಗೆ ಗ್ರೀಕ್ ಭಾಷೆಗೆ ಹೆಗ್ಬಿಡ್ತಾರೆ? ಸ್ವಲ್ಪ ಯೋಚನೆ ಮಾಡಿ ಹೇಳ್ಬಿಡಿ ನನಗೆ. ಹಂಗಾದ್ರೆ ಇದು ಆಮೇಲೆ ಮಾಡಿರೋ ಪ್ರಾಬ್ಲಮ್ಗಳಿದು. ಹಾಗಾದ್ರೆ ಹೆಸರು ಏನಿದ್ರೆ ಏನಂತ ತಿಳ್ಕೊಳ್ಳೋರು ಪರವಾಗಿಲ್ಲ ಅಂತ. ಬಟ್ ಹೆಸರಲ್ಲಿ ಅರ್ಥ ಇದೆ. ಕಾರಣ ಯೇಶುವ ಅಂತ ಹೇಳೋದು ರಕ್ಷಾ. ಯೇಶುವ ಮೀನ್ಸ್ ಸ್ಯಾಲ್ವೇಷನು. ಅದು ದೇವರಿಂದ ಬಂದಿರುವ
ಪ್ರತಿ ಸಾರಿ ನಾವು ಯೇಸು ಅಂತ ಹೇಳುವಾಗ ನಾವೇನು ಹೇಳ್ತಾ ಇದ್ದೀವಿ? ದೇವರಿಂದ ಬಂದಿರೋ ರಕ್ಷಕನು, ದೇವರಿಂದ ಬಂದಿರೋ ಆ ಹೆಸರಿಗೆ ಅರ್ಥ ಅದು. ಅದಕ್ಕೆಲ್ಲ ದೂತ ಬಂದು ಹೇಳುವಾಗ ಈ ಹೆಸರಿಗೆ ಅರ್ಥ ಏನಂತ ಹೇಳಿದ್ರು? ಯೇಸು ಅಂತ ಹೇಳಿಬಿಟ್ಟು ರಕ್ಷಕನಂತ ಹೇಳಿದ್ದಾರೆ. ನೀವು ಯೇಸು ಅಂತ ಹೇಳುವಾಗ ಅದು ಗ್ರೀಕು, ಅದಕ್ಕೇನು ಅರ್ಥ? ಬರೀ ಶಬ್ದ ಆಯಿತು, ಅದರಲ್ಲಿ ಅರ್ಥ ನಾಶವಾಯಿತು. ಬಟ್ ನಾವು ಅದಕ್ಕೆ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲೇ, ನಾನು ಯೇಸು ಅಂತ ಹೇಳೋರು ಅವ್ರಿಷ್ಟ. ಬಟ್ ನಾವು ಇಷ್ಟು ಬೈಬಲ್ ಸ್ಟಡಿ ಮಾಡಿದ ಮೇಲೆ ನಮ್ಮ ಮನಸ್ಸು ಒಪ್ಕೊಳ್ತಾ ಇಲ್ಲ, ನಮ್ಮ ಮನಸ್ಸು ಸ್ವೀಕಾರನೂ ಮಾಡಲ್ಲ. ಕಾರಣ ನಮಗೆ ತಂದೆಯವ್ರ ಮಗನಿಗೆ ಯಾವ ಹೆಸರು ಇಕ್ಕಿದ್ರು ಅದೇ ಹೆಸರಲ್ಲಿ ಕರೆಯೋದು ತಂದೆಗೆ ಇಷ್ಟ, ಯೇಸುವ ಅಂತ. ಸೊ ಫಸ್ಟಲ್ಲಿ ನಾವು ಇದು ಕರೆಕ್ಷನ್ ಮಾಡ್ತಾ ಇದ್ದೀವಿ. ಇಷ್ಟ ಇರೋರು ಸ್ವೀಕಾರ ಮಾಡ್ಬೋದು. ಇಲ್ಲ ಬ್ರದರ್, ನಾವು ಅಭ್ಯಾಸ ಆಗ್ಬಿಟ್ಟಿದ್ವಿ, ಪರವಾಗಿಲ್ಲ, ಸಮಯ ತಗೊಳ್ಳಿ. ಬಟ್ ಸತ್ಯ ಏನು? ದೇವರವ್ರಿಗೆ ಅವ್ರ ಭಾಷೆಯಲ್ಲೇ ಹೆಸರು ಇಕ್ಕಿರು, ಕಾರಣ ಅದು ಕರಿಯೋರಿಗೆ ಅರ್ಥ ಆಗಬೇಕು. ಇದು ಯೇಸು ಅಂದರೆ ರಕ್ಷಕನು ಅಂತ. ಓಕೆ, ಸೊ ಇದು ಭಾಷೆದು. ಸೊ ನೆಕ್ಸ್ಟ್ ನಾವು ಹೌ ಟು ಸ್ಟಡಿ ಬೈಬಲ್ ಅಂತ ಹೇಳಿದ್ದೀವಲ್ಲ, ಇದರಲ್ಲಿ ಒಂದು ಫಸ್ಟ್ ಮೆಥಡ್ ಇದೆ. ಆ ಮೆಥಡ್ ಏನು? ಯೆಶಾಯ 34:16. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದೂ ಇಲ್ಲದಿರದು. ಈಗ ಯೆಹೋವನ ಶಾಸ್ತ್ರದಲ್ಲಿ ಏನು ಹುಡುಕ್ಬೇಕು? ನೀವೇ ಹೇಳಿ. ಯೆಹೋವನ ಶಾಸ್ತ್ರದಲ್ಲಿ ಏನು ಹುಡುಕ್ಬೇಕು? ಯೆಹೋವನ ವಾಕ್ಯಗಳು, ಯೆಹೋವನ ಜ್ಞಾನ. ಕರೆಕ್ಟ್, ಹೌದಾ ಇಲ್ವೇ? ಸೊ ಇಲ್ಲಿ ಡಿವಿಷನ್ ಏನು ಬಂತು? ಪ್ರಾಬ್ಲಮ್ಮು ಇಲ್ಲೂ ಪ್ರಾಬ್ಲಮ್ ಇದೆ. ನೀವು ಸ್ವಲ್ಪ ಮೇಲೆ ನೋಡಿ, ತುಂಬ ಜನ ಇಲ್ಲಿ ಗೆಲುಬಿಲಿ ಆಗಿದ್ದಾರೆ ಕನ್ನಡದವರು. ಅದು ಬರೋದು ಸ್ಟಾರ್ಟ್ ಮಾಡಿ. ಈಗ 15 ಹೋಗಿ, ಪರವಾಗಿಲ್ಲ. ಹಾವು ಅಲ್ಲಿ ಗೂಡು ಮಾಡಿಕೊಂಡು ಮೊಟ್ಟೆ ಇಕ್ಕಿ ಮರಿ ಮಾಡಿ ತನ್ನ ಮರೆಯಲ್ಲಿ ಕೂಡಿಸಿಕೊಳ್ಳುವುದು. ಹೌದು, ಹದ್ದುಗಳಲ್ಲಿ ಜೋಡಿ ಜೋಡಿಯಾಗಿ ಸೇರಿಕೊಳ್ಳುವವು. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ. ನೋಡಿದ್ರ ಏನಾಯ್ತು? ಈಗ ತುಂಬ ಜನ ಈಗ ಹೇಳೋದೇನು ನೋಡಿ, ಮೇಲೆ ಬರ್ದಿರೋದು ಪ್ರಾಣಿಗಳ ಬಗ್ಗೆ. ಹಂಗೆ ಡಿವಿಷನ್ ಮಾಡೋರು ಏನು ಮಾಡ್ಬಿಟ್ರು? ಇದು ಆಕ್ಚುಲಿ ಏನು ಮಾಡಿರ್ಬೇಕು ಕರೆಕ್ಟಾಗಿ ಅಲ್ವಾ? ಇದೊಂದು ಸಬ್ಜೆಕ್ಟ್ ಎಂಡ್ ಆಯಿತು. ಏನಂತ ಹೇಳ್ತಾ ಇರೋದು? ಅವ್ರ ಕಾಲದಲ್ಲಿ ಹೋಗಿರೋ ಪ್ರಾಣಿಗಳ ಬಗ್ಗೆ ಎಲ್ಲ ನೋಡ್ರಿ, ಅಲ್ಲ ಆ ಜಾಗದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮುಗಿಸ್ಬಿಟ್ಟು ಇದು ಎಂಡ್ ಮಾಡ್ತಾ ಇರೋ ಸ್ಟೇಟ್ಮೆಂಟ್ ಏನಂತ? ಈಗ ಯೆಶಾಯನು ಹೇಳ್ತಾ ಇರೋ ವಿಷಯಗಳೆಲ್ಲ ಎಲ್ಲಿ ಹುಡುಕಿರಿ? ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿರಿ. ಸೊ ಇದು ಎಲ್ಲಿಂದ ಹೇಳ್ತಾ ಇರೋದು? ಅವರು ಆಲ್ರೆಡಿ ಪ್ರವಾದಿಗಳು ತಿಳಿಸಿರೋ ವಾಕ್ಯದಲ್ಲಿ ಇದೆ. ಅದನ್ನೇ ನಾನು ನಿಮಗೆ ಈಗ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಯೆಶಾಯ ಹೇಳುವ ವಚನಗಳನ್ನು ನೀವು ಎಲ್ಲೋಗಿ ಹುಡುಕ್ಬೇಕು? ಇದ್ರ ಬಗ್ಗೆ ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ. ಈಗ ಹೇಳಿರೋದಕ್ಕೆಲ್ಲ ಏನಿದೆ ಅಲ್ಲಿ ಉತ್ತರಗಳು ಇದೆ, ಹುಡುಕ್ಬೇಕಂತೆ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ. 16. ಇವುಗಳಲ್ಲಿ ಯಾವುದೂ ಇಲ್ಲದಿರದು, ಎಲ್ಲವೂ ಜೊತೆ ಜೊತೆಯಾಗಿರುವವು. ಆಗ ಏನು ಜೊತೆ ಜೊತೆ? ಈಗ ತುಂಬ ಜನ ಏನು ಹೇಳ್ಬಿಟ್ರು ಇದನ್ನು? ಕ್ರಿಶ್ಚಿಯನ್ಸ್ ಹೇಳೋ ಮಾತನ್ನು ಹೇಳ್ತಾ ಇದ್ದೀನಿ. ಹದ್ದುಗಳು ಜೊತೆಯಲ್ಲಿ ಇರ್ತಾರಂತೆ. ಎಲ್ಲೂ ಶಾಸ್ತ್ರದಲ್ಲ, ದೇವರ ಶಾಸ್ತ್ರದಲ್ಲಿ ಹದ್ದುಗಳ ಜೊತೆ ಇರ್ತದೆ. ಕಾರಣ ಸಬ್ಜೆಕ್ಟ್ ಏನಿತ್ತು ಮೇಲೆ? ಹದ್ದುಗಳು. ಅದಕ್ಕೆ ಕೆಲವರು ಇಲ್ಲ ಬದಲು ಇದು ಹದ್ದುಗಳ ಬಗ್ಗೆ ಶಾಸ್ತ್ರದಲ್ಲಿ ಏನು ಕೊಡಬೇಕಂತ ಏನು ಬರಿಬೇಕು? ಅರ್ಥನೇ ಇಲ್ಲ. ಸೊ ಅವ್ರು ಬರಿತಾ ಇರೋದೇನು? ಜೊತೆ ಅಂದ್ರೆ ಏನು? ನಮ್ಮ ಪ್ರಶ್ನೆಗಳಿಗೆ ಆ ಉತ್ತರ ಏನು? ನಾವು ಏನು ಕೊಡಬೇಕು ಶಾಸ್ತ್ರದಲ್ಲಿ? ಈಗ ನಮಗೆ ಗೊತ್ತಿದ್ರೆ ನಾವು ಹುಡುಕ್ತೀವ. ನಮಗೆ ಈಗ ಗೊತ್ತಿದೆ, ಆನ್ಸರ್ ಇದೆ, ಹುಡುಕ್ತೀವ ನಾವು? ಎಲ್ಲೂ ಹುಡುಕೋಲ್ಲ. ಲೋಕದಲ್ಲಿ ಆಗಲಿ ಸತ್ಯದಲ್ಲಿ ಆಗಲಿ ನಾವು ಏನನ್ನು ಹುಡುಕ್ತೀವಿ? ಗೊತ್ತಿಲ್ಲದನ್ನು ಹುಡುಕ್ತೀವಿ. ಹಾಗಾದರೆ ಗೊತ್ತಿಲ್ಲ ಅಂದರೆ ನಾವು ಶಾಸ್ತ್ರದಲ್ಲಿ ಕ್ವೆಶ್ಚನ್ ಅಂತ ಅರ್ಥ. ಪ್ರಶ್ನೆಗಳು, ನನಗೆ ಮನಸ್ಸಲ್ಲಿರೋ ಪ್ರಶ್ನೆ ನಾನು ಎಲ್ಲೂ ಹುಡುಕ್ಬೇಕು? ನಾನು ಶಾಸ್ತ್ರದಲ್ಲಿ. ಯಾರ ಬಗ್ಗೆ? ಈಗ ನನಗೆ ಟಿ ವಿ ಬಗ್ಗೆ ಒಂದು ಡೌಟ್ ಬಂತು. ಟಿ ವಿ, ಮೊಬೈಲು, ಮೈಕು ಡೌಟ್ ಬಂತು. ಒಂದು ರೋಡ್ ಬಗ್ಗೆ ಡೌಟ್ ಬಂತು. ಬೈಬಲ್ ಹುಡುಕ್ಲಾ? ಶಾಸ್ತ್ರ ಹುಡುಕ್ಲಾ? ಸೊ ಕಾಮನ್ ಸೆನ್ಸು. ಶಾಸ್ತ್ರದಲ್ಲಿ ಏನು ಹುಡುಕ್ಬೇಕು? ದೇವ್ರ ಬಗ್ಗೆ ಇರುವ ಸತ್ಯಗಳು. ನಮಗೆ ದೇವ್ರ ಬಗ್ಗೆ ಇರುವ ಡೌಟ್ ಬಂದರೆ, ವಚನದ ಬಗ್ಗೆ ಏನಾದರೂ ಡೌಟ್ ಬಂದರೆ ಏನು ಮಾಡಬೇಕು ನಾವು? ಶಾಸ್ತ್ರವನ್ನು ಹುಡುಕ್ಬೇಕು. ಸೊ ಶಾಸ್ತ್ರದಲ್ಲಿ ಹುಡುಕುವಾಗ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಶಾಸ್ತ್ರದಲ್ಲಿ ಇದೆ. ಈಗ ನಮಗೆ ಶಾಸ್ತ್ರ ಏನಂತ ನೋಡ್ಬೇಕು ನಾವು. ಅರ್ಥ ಆಯ್ತಾ? ಶಾಸ್ತ್ರ ಏನಂತನೂ ನೋಡ್ಬೇಕು. ಯಾವುದನ್ನು ನಾವು ಶಾಸ್ತ್ರ ಅಂತ ಹೇಳ್ಬೋದು? ಇದು ಶಾಸ್ತ್ರ ಅಂತ ಹೇಳುವಾಗ ಯಾವುದನ್ನು ನಾವು ಶಾಸ್ತ್ರ ಅಂತ ಹೇಳ್ಬೋದು? ಅದು ನಿಮಗೆ ಕ್ಲಿಯರ್ ಮಾಡ್ತೀನಿ.
ಸೊ ಶಾಸ್ತ್ರದಲ್ಲಿ ನಾವು ಹುಡುಕುವಾಗ ನಮ್ಗೇನು ಸಿಗ್ತದೆ? ನಮ್ಮ ಪ್ರಶ್ನೆಗೆ ಉತ್ತರಗಳು ಶಾಸ್ತ್ರದಲ್ಲಿ ಇರುತ್ತವೆ. ಆಯಿತಾ? ಯಾಕೆ ಹುಡುಕ್ಬೇಕು ನೋಡಿ. ನೆಕ್ಸ್ಟು ಬಾಯಿಂದ ಅಪ್ಪಣೆ ಆಯಿತಲ್ಲ, ಆತನ ಬಾಯಿಂದ ಅಪ್ಪಣೆ ಆಯಿತು. ಯಾರ ಬಾಯಿಂದ? ಯೆಹೋವನ ಬಾಯಿಂದ. ನಿಧಾನಕ್ಕೆ ಧ್ಯಾನ ಮಾಡಿ. ಯೆಹೋವನ ಬಾಯಿಂದ ಯಾರಿಗೆ ಅರ್ಪಣೆ ಆಯಿತು? ಒಂದು ವ್ಯಕ್ತಿಗೆ. ಅವ್ರು ಯಾರು? ಒಂದು ಪ್ರವಾದಿ, ದೇವರು ಆರಿಸ್ಕೊಂಡಿರುವ. ಅಲ್ಲಿ ಯೆಶಯಾಹು, ಬೇರೆ ಕಡೆ ಯೆರೆಮೀಯಾಹು ಅಲ್ವಾ? ಇನ್ನೊಂದು ಕಡೆ ಎಷ್ಟು ಭಕ್ತರು ಇದ್ದಾರಲ್ಲ, ದಾವೀದ್ ಇರ್ಬೋದು, ಮೋಶೆ ಇರ್ಬೋದು. ಇವರೆಲ್ಲ ಯಾರು? ದೇವರು ಅವ್ರ ಸಂಗಡ ಮಾತ್ರ ಮಾತಾಡಿರೋದು. ಆಮೇಲೆ ದೇವರು ಅವ್ರಿಗೆ ಹೇಳಿದ್ರು, ನೀವು ಹೋಗಿ ನನ್ನ ಜನರ ಹತ್ರ ನನ್ನ ಹೆಸರಲ್ಲಿ ಹೇಳಬೇಕು. ಹಾಗಾದರೆ ದೇವರ ಬಾಯಿಗಳು ಈ ಭೂಮಿಯಲ್ಲಿ ಯಾರು? ಪ್ರವಾದಿಗಳು. ಸೊ ದೇವ್ರ ಪರಲೋಕದಿಂದ ಹೇಳುವಾಗ ಈ ಥರ ಮೈಕಿಂದ ಸ್ಪೀಕರ್ಗೆ, ದೇವ್ರು ಅಲ್ಲಿ ಮೈಕಲ್ಲಿ ಹೇಳಿದ್ರೆ ಇಲ್ಲಿರೋ ಸ್ಪೀಕರ್ಗಳು ಯಾರು? ಈ ಪ್ರವಾದಿಗಳು. ಈ ಸ್ಪೀಕರ್ಗಳು ಏನು ಮಾಡಬೇಕು? ಶಬ್ದ ಮಾಡ್ಕೊಂಡು ಹೇಳಬೇಕು. ಕಾರಣ ಇದು ನಾವು ಸೀನಾಯಿ ಬೆಟ್ಟದಲ್ಲಿ ಆಯಿತು. ಮೋಶೆ ಹತ್ರ ಕೆಲವರು ಹೇಳಿದ್ರು, ನೋಡಿ ನಮಗೆ ನೀನಲ್ಲ, ದೇವರೇ ಡೈರೆಕ್ಟಾಗಿ ಏನು ಮಾಡಲಿ? ಮಾತಾಡಲಿ ಅಂತ. ಎಲ್ಲಿಂದ? ಬೆಟ್ಟೆಯಿಂದ. ಜಸ್ಟ್ ಯೋಚನೆ ಮಾಡಿ, ಬೆಟ್ಟೆ ಮೇಲಿಂದ ದೇವರೇ ನಮಗೆ. ಕಾರಣ ದೇವರು ಮೋಶೆ ಹತ್ರ ಹೇಳಿದ್ರು, ನಾನು ಬರ್ತೀನಿ ಅಂತ. ಆಗ ಜನ ಹೇಳಿದ್ರು, ದೇವ್ರು ಬರ್ತಾ ಇದ್ದಾರಲ್ಲ, ಮತ್ತು ನೀನು ಏನಕ್ಕೆ ಮಾತಾಡ್ತಾ ಇದೀಯಾ? ದೇವರೇ ಮಾತಾಡಲಿ ಅಂತ. ದೇವರು ಇದು ವಿಮೋಚನಾ ಕಾಂಡ 20 ದೇವ್ರು ಸ್ಟಾರ್ಟ್ ಮಾಡಿಬಿಟ್ರು. ಆಮೇಲೆ ಏನಾಯ್ತು? ಕಿವಿ ಎಲ್ಲರಿಗೂ, ಬೇಡ ಮೋಶೆ ನೀನೇ ಮಾತಾಡು. ನೀ ಜಸ್ಟ್ ಯು ಕಾಮನ್ ಸೆನ್ಸ್ ಅಲ್ವಾ? ಏನದು? ಅಷ್ಟು ದೂರದ ಶಬ್ದ ಕೆಳಗೆ ಬರಬೇಕಾದ್ರೆ ಎಷ್ಟು ಜೋರಿಗೆ ಮಾತಾಡಬೇಕು. ಆಗ ಹತ್ತಿರದಲ್ಲಿರೋರ್ಗೆ ಏನಾಗ್ತದೆ? ಕಿವಿ ಅಲ್ವಾ? ಈಗ ಭೂಮಿಯೆಲ್ಲ ಕೇಳಬೇಕಾದ್ರೆ ಅಲ್ಲಿಂದ ಮಾತಾಡಿದ್ರೆ ಏನಾಗುತ್ತೆ? ಈಗ ಅದಕ್ಕೆ ಅವ್ರು ಹೇಳು, ಇಲ್ಲ ಮೋಶೆ ನೀನೇ ಮಾತಾಡು. ಸ್ಟ್ರೈಟ್ ಹಂಗೆ ಆಯಿತು. ಈಗ ದೇವ್ರು ಮೋಶೆ ಹತ್ರ ಹೇಳಿದ್ರು, ಮೋಶೆ ಬಂದು ಜನರಿಗೆ ಹೇಳೋದು. ಸೊ ಅದೇನೇ ಯೆಶಯ ಹೇಳ್ತಿದ್ದಾರೆ, ದೇವರು ಯಾವತ್ತೂ ಭಕ್ತರುಗಳಿಗೆ ಮಾತ್ರ ರಹಸ್ಯವಾಗಿ ಹೇಳಿದ್ರು. ಬಟ್ ಈ ವ್ಯಕ್ತಿಗಳಿಗೆ ಏನಿರಬೇಕು? ಸ್ವಲ್ಪ ಧೈರ್ಯ ಇರಬೇಕು. ಭಯ ಇದ್ದರೆ ಸತ್ಯ ಹೇಳಲ್ಲ. ಸೊ ಅದಕ್ಕೆ ಪ್ರವಾದಿಗಳಿಗೆ ಏನಿರಬೇಕು? ಸತ್ಯ ಹೇಳೋ ಸ್ವಲ್ಪ ಧೈರ್ಯ ಇರಬೇಕು. ಆಯ್ತಾ? ಆಮೇಲೆ ಏನು ಮಾಡ್ತಾರೆ ಅವ್ರು ಬಂದು, ನೋಡಿ ಯೆಹೋವನ ಹೆಸರಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಯೆಹೋವನು ಹೇಳಿರೋ ಮಾತನ್ನೇ ಹೇಳಬೇಕು. ಅದಕ್ಕೆ ಅವ್ರ ಬಾಯಿ ನುಡಿದಿರೋದು ನಿಜವಾಗಿ ನಾವೆಲ್ಲ ಅವ್ರ ಬಾಯೇ. ಇದು ಏನು ಬಗ್ಗೆ ಹೇಳ್ತಾ ಇರೋದು? ಶಾಸ್ತ್ರ ಬಗ್ಗೆ, ನನ್ನ ಬಗ್ಗೆ ಹೇಳ್ತಾ ಇಲ್ಲ, ಶಾಸ್ತ್ರದ ಬಗ್ಗೆ. ಆ ಪ್ರವಾದಿಗಳು ಬರೆದಿರೋದು ಅದು ದೇವರ ಮಾತು. ಅದು ನೀವು ಕೇಳಿದ್ದೀರಾ. ಆಯ್ತಾ? ಅದನ್ನೇನು ಮಾಡಬೇಕೀಗ? ಶಾಸ್ತ್ರದಲ್ಲೇ ಹುಡುಕ್ಬೇಕು. ಯಾಕೆ? ಕಾರಣ ಬೈಬಲು ಒಂದೇ ಪ್ರವಾದಿ ಕೂತ್ಕೊಂಡು ಬರೆದಿಲ್ಲ ಅಲ್ವಾ? ನಾವು ಮೊದಲನೇ 5 ಬುಕ್ಕು ಮೋಶೆ ಬರೆದ್ರಂತೆ. ಆಮೇಲೆ ಇವರು ಬುಕ್ಕುಗಳು ಆಗೇನಾಯಿತು? ಒಂದೇ ಸಮಯದಲ್ಲಿ ಕೂತ್ಕೊಂಡು ಬರೆದಿಲ್ಲ. ಈಗ ನೀವು ಲೋಕದಲ್ಲಿ ಬೇರೆ ಯಾವ ಬುಕ್ ನೋಡಿ, ಯಾವ ಬುಕ್ ನೋಡಿ, ಹೆಸರು ಹೇಳ್ತಾ ಇಲ್ಲ, ಆನ್ಲೈನು. ಸೊ ಎಲ್ಲ ಏನು ಒಂದೇ ಸಮಯದಲ್ಲಿ ಕೂತ್ಕೊಂಡು ಒಬ್ಬರೇ ಬರೆದ್ರು. ಬೇರೆ ಎಲ್ಲ ಬುಕ್ಗಳು ಅಲ್ಲಿ ಕಳೆದ ಬರೆದಿರ್ತಾರೆ, ಇಂಥ ಬುಕ್ಕು ಪವಿತ್ರ ಗ್ರಂಥ ಬರೆದಿರೋದು ಇಂಥ ಹೆಸರು, ಒಬ್ಬರೇ ಅವ್ರ ಲೈಫ್ ಟೈಮಲ್ಲಿ ಬರೆದ್ರು. ಸೊ ಬರೆದಿರೋದೆಲ್ಲ ಅವ್ರ ಕೈ ಕಂಟ್ರೋಲು, ಅವ್ರ ಮನಸ್ಸಿಂದ ಬಂದಿರೋದು, ಏನು ಬೇಕಾದರೂ ಬರೀಬೋದು. ಇದಾಗಲ್ಲ. ಬೈಬಲ್ ಮಾತ್ರ ಏನಾಯಿತು? ದೇವರು ಬೇರೆ ಬೇರೆ ಪ್ರವಾದಿಗಳು, ಬೇರೆ ಬೇರೆ ಸಮಯ. ಹಾಗಾದರೆ ಸ್ಟಾರ್ಟಿಂಗ್ ಬುಕ್ಕು ಅಲ್ಲಿಂದ ಮಲಾಕಿ ತನಕ, ಹೊಸ ಒಡಂಬಡಿಕೆಲ್ಲ, ಆದಿಕಾಂಡದಿಂದ ಮೋಶೆ ಕಾಲದಿಂದ ನಮ್ಮ ಏನು ಮಲಾಕಿ ತನಕ. ಸೊ ಮೋಶೆಯಿಂದ ಸುಮಾರು ಒಂದು 1300-400 BCಯಲ್ಲಿ ಮೋಶೆ, 1000ದಲ್ಲಿ ದಾವೀದು. ಹಾಗಾದರೆ ಏನು? ಸುಮಾರು 1400 ವರ್ಷ ತನಕ ಕರ್ತನ್ ಬಂದ್ಬಿಟ್ರು. BC ಅಂತ ಹೇಳುವಾಗ ಕ್ರಿಸ್ತನ ಪೂರ್ವ. ಸೊ ಅಲ್ಲಿ ಮೋಶೆ ಇರೋದು 1000, ಕೆಲವರು 1300 ಅಂತ ಹೇಳ್ತಾರೆ, ಕೆಲವು ಇನ್ನೊಂದು ಫೈನಲ್ ಆಗಿಲ್ಲ, ಕೆಲವರು 1300 ಅಂತ ಹೇಳ್ತಾರೆ. ಸೆಕ್ಯುಲರ್ ಹಿಸ್ಟ್ರಿ 1300 ಅಂತ ಹೇಳೋರು ಇದ್ದಾರೆ, 1200 ಅಂತ ಹೇಳೋರು. ಇನ್ನೂ ತುಂಬ ವಾದ ತರ್ಕ ಎಲ್ಲ ನಡೀತಾ ಇದೆ. ಇರಲಿ, ಅದು ಸೈಂಟಿಫಿಕ್ ಆಗಿ. ಬಟ್ ನಮಗೆ ಟೈಮು ಅಲ್ಲಿಂದ 1300 ತಗೊಳ್ಳಿ. ಹಾಗಾದರೆ 1300 ಇಲ್ಲ 1500 ತಗೊಳ್ಳಿ. ಮಲಾಕಿ ಬುಕ್ಕು ಕ್ಲೋಸ್. ಕರ್ತನು ಬರೋ ತನಕ ಇಷ್ಟು ಸಮಯ. ಇಷ್ಟು ಸಮಯದಲ್ಲಿ ಇಷ್ಟು ಜನ ಬೇರೆ ಬೇರೆ ಜಾಗದಲ್ಲಿ ನೋಡಿ, ಬೇರೆ ಬೇರೆ ವ್ಯಕ್ತಿಗಳು, ಬೇರೆ ಬೇರೆ ಸಮಯ, ಬೇರೆ ಬೇರೆ ಜಾಗದಲ್ಲಿ ಕೂತ್ಕೊಂಡು
39 ಬುಕ್ಕು ನಮಗೆ ಸೇರಿರೋದು ನಮ್ಮ ಕೈಯಲ್ಲಿರುವ ಹಳೆ ಒಡಂಬಡಿಕೆ. ಆಗ ಸತ್ಯ ಏನಾಯಿತು? ಸ್ವಲ್ಪ ಇಲ್ಲಿ, ಸ್ವಲ್ಪ ಅಲ್ಲಿ. ಈಗ ಕಾಲ ಅಂತ್ಯದಲ್ಲಿ ಬಂದಿರೋ ನಾವು, ನಮಗೆ ಈಗ 2000 ಡೌಟ್ ಇದೆ. ಮಲಕಿಯಿಂದ ಹಿಡಿದು ನಮ್ಮ ತನಕ ಈಗ, ಯಶ್ವದಿಂದ ಹಿಡಿದು ನಮ್ಮ ತನಕ ಈಗ ಸುಮಾರು 2025 ವರ್ಷಗಳಾಗಿದೆ. ಈ ಡೌಟುಗಳು ಆಗ ನಾವು ಎಲ್ಲಿ ಹುಡುಕ್ಬೇಕಂತೆ? ಈ ಹಳೆಯ ಬುಕ್ಕಲ್ಲಿ ಹುಡುಕ್ಬೇಕು, ಹೊಸ ಒಡಂಬಡಿಕೆಯಲ್ಲ. ಸೊ ತುಂಬ ಜನ ತಿಳ್ಕೊಳ್ಳೋದೇನು, ಹೊಸ ಒಡಂಬಡಿಕೆಯನ್ನು ಪವಿತ್ರ ಪ್ರೇರಿತನಾಗಿ ಬರೆದಿರೋದು ಇಲ್ಲ. ಯಾಕೆ ನೋಡೋಣ. 2 ಪೇತ್ರ 1ನೇ ಅಧ್ಯಾಯ 15ನೇ ವಾಕ್ಯದಿಂದ ಓದಿ. ನೀವು ನನ್ನ ಮರಣಾಂತರದಲ್ಲಿ ಇವುಗಳನ್ನು ಯಾವಾಗಲೂ ಜ್ಞಾಪಕ ಮಾಡಿಕೊಳ್ಳುವುದು ಸಾಧ್ಯವಾಗುವಂತೆ ಪ್ರಯಾಸ ಪಡುವೆನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದ್ದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಭವಿಸುವವರಾಗಿರಲಿಲ್ಲ. ಇದು ಬರೆಯೋದು ಯಾವಾಗ? ಇವಾಗಿಂದ ಸುಮಾರು 2000 ವರ್ಷ, ಅಟ್ಲೀಸ್ಟ್ 1950 ವರ್ಷ. ಕಾರಣ ಇದೆಲ್ಲ 30 ನಂತರ 70 ಬರೆದಿರೋದು. ಕ್ರಿಸ್ತ ಶಕ 30 ಹಿಡಿದು ಕ್ರಿಸ್ತ ಶಕ 70 64 ಪೇತ್ರುವುದು ಸಾವು. ಆವಾಗ ನೆರೋ ಅರಸ ಆಳ್ವಿಕೆ ಮಾಡುವಾಗ ನೆರೋ ಅರಸನೇ 3 ವ್ಯಕ್ತಿಯನ್ನು ಹಿಡಿದಿರೋದು ಸಾಯಿಸೋಕೆ. ಒಂದು ಪೇತ್ರು, ಒಂದು ಪೌಲು, ಒಂದು ಯೋಹಾನ ತಪ್ಪಿಸ್ಕೊಂಡ್ರು. ಪೇತ್ರು ಮತ್ತು ಪೌಲನ್ನು ಸಾಯಿಸ್ಬಿಟ್ರು. 64 ಅವ್ರು ರೂಲ್ ಮಾಡಿರೋದು. ಸೊ ಹಾಗಾದರೆ 30 ಒಂದು 34 ವರ್ಷದೊಳಗೆ ಇದು ಬರೆದಿರೋ ಕೊನೆ. ಕಾರಣ 2ನೇ ಪತ್ರಿಕೆ ಇದು. ಅದಕ್ಕೆ ನಾನು ಸಾಯೋದು ಅಂತ ಬರೆದ್ಬಿಟ್ರು. ಏನಂತ ಹೇಳ್ತಿದ್ದಾರೆ, ನಾವೀಗ ನಿಮಗೆ ಹೇಳ್ತಾ ಇರುವ ಈ ವಿಷಯಗಳು ಇದು ಮನುಷ್ಯರ ಸಂಕಲ್ಪಗಳಲ್ಲ, ನಾವೇ ಹೊಸ ಒಡಂಬಡಿಕೆ. ಈಗ ಪೇತ್ರು ಯಾವ ಪುಸ್ತಕ ನಮಗೆ? ಹೊಸ ಒಡಂಬಡಿಕೆ. ಬಟ್ ಪೇತ್ರು ಅದನ್ನು ಪತ್ರ ಅಂತ ಬರೆಯುವಾಗ ಹೊಸ ಒಡಂಬಡಿಕೆ ಅಂತ ಬರೆದಿಲ್ಲ. ಅದನ್ನು ಅವ್ರು ಹೇಳ್ತಾ ಇರೋದೇನು, ನಾನು ನಿಮಗೆ ಬರೀತಾ ಇರೋ ಈ ಪತ್ರ ಎಪಿಸ್ಟಲ್, ಲೆಟರು, ಇದು ಯಾವ್ದು ಆಧಾರವಾಗಿದೆ? ಅದು ಹೊಸ ಒಡಂಬಡಿಕೆ ಅಂತ ಹೇಳಲಿಲ್ಲ ನೋಡಿ ಅಲ್ವಾ? ಅರ್ಥ ಮಾಡ್ಕೊ. ಬಟ್ ನಾವೇನು ಹೇಳ್ತೀವಿ, ಇದು ಹೊಸ ಒಡಂಬಡಿಕೆ. ಸೊ ಹೊಸ ಒಡಂಬಡಿಕೆಯನ್ನು ಪವಿತ್ರ ಪ್ರೇರಿತ ಅಂತ ಅವ್ರು ಹೇಳ್ತಾ ಇರೋದು ನೋಡಿ. ಸೊ ಇನ್ನು ಕಂಟಿನ್ಯೂ ಮಾಡಿ. ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನೆ ಎಂಬಂತೆ ವಾಣಿಯು ಸರ್ವೋತ್ಕೃಷ್ಟ ಪ್ರಭಾವದಿಂದ ಆತನಿಗೆ ಉಂಟಾದದರಲ್ಲಿ ಆತನ ತಂದೆಯಾದ ದೇವರಿಂದ ಘನಮಾನಗಳನ್ನು ಹೊಂದಿದನಲ್ಲವೇ? ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ವಾಣಿಯನ್ನು ನಾವೇ ಕೇಳಿದೆವು. ನೋಡಿ, ಈಗ ಸಿಚುವೇಶನ್ ನೋಡಿ. ಪೇತ್ರು ಒಂದು ವಾಣಿಯನ್ನು ಕೇಳಿದ್ರು. ಏನಂತ? ಈತನು ನನ್ನ ಮಗ ಅಂತ ಒಂದು ವಾಣಿ ಬಂತು. ಈಗ ಈ ವಾಣಿ ಮಾತ್ರ ನಾವು ಕೇಳುವಾಗ ನಮ್ಗೇನು ಅನಿಸುತ್ತೆ? ಇದು ಮಾತಾಡಿರೋದು ಯಾರು? ಯೇಸುವಾದು ತಂದೆ ಅಂತ ಇರಬೇಕು. ಕರೆಕ್ಟ್? ಆ ಮಾತು ಪ್ರಕಾರ ಏನಂತ ಅರ್ಥ ಆಗ್ತದೆ ನಮಗೆ? ಈತನು ನನ್ನ ಮಗ. ಹಾಗಾದ್ರೆ ಕೇಳಿರೋದೇನು? ಯೆಹೋವನ ವಾಣಿ ಅಂತ ಅರ್ಥ ಆಗ್ತಾ ಇದೆ ನಮಗೆ ಪೇತ್ರು ಹೇಳೋದು. ಆಯ್ತಾ? ಇನ್ನು ಮುಂದೆ ಓದಿ. ಈಗ ಮನಸ್ಸಲ್ಲಿ ಇಟ್ಕೊಳ್ಳಿದು. ಓಕೆ, ಪೇತ್ರು ಹೇಳ್ತಾ ಇರೋದು, ನಾವು ಬೆಟ್ಟದ ಮೇಲಿರುವಾಗ ನಮಗೆ ತಂದೆ ಆಗಿರೋ ದೇವರು ಹೇಳಿದ್ರು ಈತನು ನನ್ನ ಮಗ. ಓಕೆ ನೋಡಿ, ಇದಕ್ಕಿಂತ ದೊಡ್ಡ ಗ್ಯಾರಂಟಿ ಬೇಕಾ ಈಗ? ಹೇಳಿ, ಇದಕ್ಕಿಂತ ದೊಡ್ಡದಾಗಿರುವ ಗ್ಯಾರಂಟಿ ಬೇಕಾ? ಆ್ಯಕ್ಚುಲ್ ಆಗಿ ನೋಡಿದ್ರೆ, ನಿಜವಾಗಿ ನೋಡಿದ್ರೆ ಬೇಕಾಗಿಲ್ಲ. ಯಾಕೆ? ಕಾರಣ ತಂದೆ ಆಗಿರೋ ದೇವ್ರು ಹೇಳ್ತಿದ್ದಾರೆ, ಆತನು ನನ್ನ ಮಗನಾಗಿರೋ ದೇವರು ಅಲ್ವಾ? ನಿಮ್ಮ ಕಣ್ಣು ಮುಂದೆ ಬೆಟ್ಟದ ಮೇಲೆ ನಿಂತಿರೋ ಯೇಸುವ ನನ್ನ ಮಗ ಅಂತ ಹೇಳುವಾಗ ಯಾರಿದು ಹೇಳ್ತಾ ಇರೋದು? ಸರ್ವಸೃಷ್ಟಿಯ ತಂದೆಯಾಗಿರುವ ದೇವರು ಪೇತ್ರು ಹೇಳ್ತಾ ಇರೋದು. ಅರ್ಥ ಆಯ್ತಲ್ಲ? ನೋಡಿ, ಪೇತ್ರು ಮನ್ಸು ನೋಡ್ಕೊಳ್ಳಿ. ಈಗ ನೆಕ್ಸ್ಟ್, ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ನೋಡಿದ್ರ ಅರ್ಥ ಏನು? ಪ್ರವಾದನೆ ವಾಕ್ಯ ಇದಕ್ಕಿಂತ ದೃಢವಾಗಿದೆ. ಎಷ್ಟು ಸೀರಿಯಸ್ ಆಗಿ ಹೇಳ್ತಿದ್ದಾರೆ ನೋಡಿ ಅವರು. ನಾವು ಯೆಹೋವ ಅಂತ ಕೇಳಿರುವ ಸ್ವರಕ್ಕಿಂತ ನಾವು ಯಾವುದನ್ನು ನಂಬೋದು? ಯೆಹೋವನು ಕೊಟ್ಟಿರುವ ವಾಕ್ಯ. ಯಾವುದದು? ಹಳೆ ಒಡಂಬಡಿಕೆ ಅಲ್ವಾ?
ನೋಡಿ, ಈಗ ಪೇತ್ರು ಪತ್ರಿಕಾ, ಪೌಲು ಎಪಿಸ್ಟಲ್ಸ್, ಅವರು ಪತ್ರಿಕೆನೇ ಬರೆದಿರೋದು. ಇಬ್ರಿಯ ಪತ್ರಿಕಾ, ಲೆಟರ್ಸ್ಗಳು ಬರೆದಿರೋದು. ಏನಂತ? ದೇವರು ಪ್ರವಾದಿಗಳ ಮುಖಾಂತರ ಹೇಳಿರೋ ವಚನಗಳು ನೆರವೇರಿದೆ ಅಂತ ನೋಡಿರೋರು ಬರೆದಿರೋ ಸಾಕ್ಷಿ ಪತ್ರಗಳೇ ಹೊಸ ಒಡಂಬಡಿಕೆ. ಸೊ ಹೊಸ ಒಡಂಬಡಿಕೆ ಅಂತ ಹೇಳೋದು ನಿಯಮನ ಇಲ್ಲ ಸಾಕ್ಷಿಗಳ? ಕ್ಲಿಯರ್ ಆಯ್ತಾ ಈಗ? ಅಲ್ವಾ? ಸೊ ಅದು ನಾವು ಏನಂತ ಹೇಳೋಕ್ಕಾಗಲ್ಲ, ಶಾಸ್ತ್ರ ಅಂತ ಹೇಳೋಕ್ಕಾಗತ್ತಾ? ಹೇಳಿ, ಅರ್ಥ ಆಗ್ತಾ ಇದೆಯಾ ಈಗ? ಅದೇನಾಗಲ್ಲ ನಮಗೆ. ಶಾಸ್ತ್ರ ಅಂದರೆ ದೇವರು ಪ್ರವಾದಿಗಳ ಮುಖಾಂತರ ಹೇಳಿರೋದು. ಅದೇನು? ಹಳೆ ಒಡಂಬಡಿಕೆ. ಸೊ ಪೇತ್ರರು ಹೇಳ್ತಾ ಇರೋದು, ಬೆಟ್ಟದ ಮೇಲೆ ನಾವು ಸ್ವರ ಕೇಳಿದ್ದೀವಿ, ಸ್ವರಕ್ಕಿಂತ ದೃಢವಾಗಿ ನಂಬಿಕೆ ಬರೋದು ಯಾವುದರಲ್ಲಿ? ಸ್ವರ ಅಲ್ಲ. ಕಾರಣ ಸ್ವರ ಎಲ್ಲಿಂದ ಬಂತಂತ ನಮಗೆ ಗೊತ್ತಿಲ್ಲ, ಬರೀ ಕೇಳಿದ್ದೀವಿ. ಹಾಗಾದರೆ ನಮ್ಗೆ ಗೊತ್ತಿಲ್ಲದವರು ನಮ್ಮ ಹಿಂದೆ ಎತ್ಕೊಂಡು ಯಾರು ಬೇಕಾದರೂ ದೇವ್ರ ಹೆಸರು ಏನು ಮಾಡ್ಬೋದು ನಮ್ಮನ್ನು, ಅಲ್ವಾ? ಈಗ ನಾಳೆ ನಮ್ಮ ಹತ್ರ ಬಂದ್ಬಿಟ್ಟು ಎಲಿಯೇಜರು ನಾನೇ ದೇವರು, ಆಗ ನಾನೇನು ಮಾಡಬೇಕು? ಆಗ ಕಣ್ಮುಂದೆ ಬಾ ನೀನು. ಇದು ನಾವು ಸ್ವರ ಕೇಳಿದ ತಕ್ಷಣ ತುಂಬ ಜನ ನಂಬಿಟ್ಟಿದ್ದಾರೆ ನನ್ನ ಹತ್ರ ದೇವ್ರು ಮಾತಾಡಿದ್ರಂತ. ಇಲ್ಲ, ಅದ ಪೇತ್ರ ಹೇಳ್ತಾ ಇರೋದು, ನೀವು ಯಾವುದನ್ನೇ ಹೆಚ್ಚಾಗಿ ನಂಬೋದು? ಶಾಸ್ತ್ರಗಳು. ಕಾರಣ ಶಾಸ್ತ್ರಗಳು ಹೇಳಿರೋದು ಯಾರು? ಪ್ರವಾದಿಗಳು, ದೇವರ ಬಾಯಿಗಳು. ಸೊ ಅವ್ರು ಹೇಳಿರೋದ್ರಲ್ಲಿ ಏನಿಲ್ಲ, ಸುಳ್ಳು ಇಲ್ಲ. ನೋಡಿ, ಓದಿ ಈಗ. ಅದ ಕಾರಣ ಪವಿತ್ರಾತ್ಮ ಪ್ರೇರಿತರಾಗಿ ಬರೆದಿರೋ ಶಾಸ್ತ್ರಗಳು. ಇನ್ನು ಹಂಗೆ ಓದಿ. ನಿಮ್ಮ ಹೃದಯದೊಳಗೆ ಬೆಳ್ಳಿಯ ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆನಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಯಾವುದಕ್ಕೆ? ಕತ್ತಲಲ್ಲಿ ದೀಪ ಏನಂತೆ? ದೇವರ ಪ್ರತಿಯೊಂದು ಪ್ರವಾದಿಗಳು ಹೇಳಿರೋ ಮಾತುಗಳು ನಮಗೆ ಕತ್ತಲಲ್ಲಿರೋ ದೀಪಕ್ಕೆ ಸಮ ಅಂತೆ ಅದು. ಇನ್ನು ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವೋ ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಂಡಿರಿ. ಯಾಕೆಂದರೆ ಯಾವ ಪ್ರವಾದನೆಯೂ ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಅರ್ಥ ಆಯ್ತಲ್ಲ ಈಗ? ಹಾಗಾದ್ರೆ ಹೊಸ ಒಡಂಬಡಿಕೆ ಏನಿಲ್ಲ, ಶಾಸ್ತ್ರ ಅಂತ ನಾವು ಹೇಳಕ್ಕೆ. ಬೈಬಲ್ ರೀಡ್ ಮಾಡೋರು ಹೇಳ್ತಾರೆ ಅಲ್ಲಿ ನ್ಯೂ ಟೆಸ್ಟ್ಮೆಂಟ್ ಅಂತ ಬರೆದಿದೆ ಬ್ರದರ್, ಓದಿ ಪರವಾಗಿಲ್ಲ. ಬಟ್ ಧ್ಯಾನ ಮಾಡೋರಿಗೆ ಇಟ್ ಇಸ್ ಟೆಸ್ಟಿಮನಿ ಆಫ್ ದ ಓಲ್ಡ್ ಟೆಸ್ಟ್ಮೆಂಟ್, ಅಲ್ವಾ? ಅರ್ಥ ಆಯ್ತಾ ಈಗ? ಹಳೆ ಗ್ರಂಥದ ನೋಡಿದ್ದೀವಿ ನಾವು, ಅಲ್ಲಿ ಓದಿರೋದು ಕಣ್ಣಲ್ಲಿ ನೋಡಿದ್ದೀವಿ. ಸೊ ಅದೇನದು ನಾವು ಬರೀತಾ ಇರೋ ಹೊಸ ಒಡಂಬಡಿಕೆ? ಹೊಸ ಒಡಂಬಡಿಕೆಯಿಂದ ಪತ್ರಗಳು ಏನದು? ಹೊಸ ಒಡಂಬಡಿಕೆ ಅಂದರೆ ಹಳೆ ಶಾಸ್ತ್ರಗಳ ಕಣ್ಣಾರೆ ನೋಡಿರುವ ಸಾಕ್ಷಿ. ಬಂದ್ಬಿಟ್ರು, ದೇವ್ರು ಹೇಳಿರೋದು ಆಗ್ಬಿಡ್ತು ಅಂತ ನಾವು ನಿಮಗೆ ಸಾಕ್ಷಿ. ಕಾರಣ ದೇವ್ರ ಶಿಷ್ಯರು ಕರೆದ್ಬಿಟ್ಟು ಏನಂತ ಹೇಳಿದ್ರು? ನೀವೇ ನನ್ನನ್ನು ನೋಡಿರೋದು, ಆಗ ನೀವು ಹೋಗಿ ಏನು ಮಾಡಿ, ಇದನ್ನು ಲೋಕದಲ್ಲೇ ವಿಟ್ನೆಸ್ ಮಾಡ್ಬೇಕು, ನೀವು ಸಾಕ್ಷಿ ಹೇಳಬೇಕು. ಅಪೊಸ್ತಲ ಕೃತಿ ಹಂಗೆ ಅಲ್ಲ? ಅಪೊಸ್ತಲ ಕೃತಿ 1:11. ಅಪೊಸ್ತಲ ಕೃತಿ. ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಲಿಯಿಂದ ಸ್ವಲ್ಪ ಹಿಂದೆ ಬಂದ್ರೆ ಹಾಗಾದ್ರೆ 6ನೇ ವಾಕ್ಯ. ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವಿಯೋ ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದ ಹುಟ್ಟಿಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿ. ನೋಡಿದ್ರೆ ಆಗ ಏನು ಇದನ್ನೇ ಪೇತ್ರರು ಪತ್ರದಲ್ಲಿ ಬರೀತಾ ಇರೋದು. ನೋಡಿ, ಲೋಕದ ಜನರೇ, ನಾವು ಅವ್ರನ್ನ ನೋಡಿದ್ದೀವಿ, ಅದಕ್ಕೆ ನಾವು ಸುಳ್ಳು ಹೇಳ್ತಾ ಇಲ್ಲ. ದೇವರ ಪ್ರವಾದನೆಗಳು ಏನಾಗಿದೆ? ನೆರವೇರಿದೆ, ಅದಕ್ಕೆ ನಾವೇ ಸಾಕ್ಷಿಗಳಂತ ಪತ್ರ. ಸೇಮ್ ಪೌಲನು, ನಾನು ಕರ್ತನ ನೋಡಿದೆ ಅಂತ ಅವರು ಬರೆದ್ರು. ಆಮೇಲೆ ಕೂಡಿರೋ ಜನರು ಯಾವ ಥರ ನಡಿಬೇಕಂತ ಬರೆದಿರೋ ಪತ್ರಗಳೇ ಹೊಸ ಒಡಂಬಡಿಕೆ. ಹೊಸ ಒಡಂಬಡಿಕೆ 4 ಸುವಾರ್ತೆಗಳು. ಅದು ಯಾರ ಬಗ್ಗೆ? ಅದು ಕರ್ತನು ಹುಟ್ಟಿದ್ದು, ಕರ್ತನು ನಡೆದಿರೋದು,
ಅವರ ಪ್ರವೃತ್ತಿಗಳು, ಸಾವು, ಪುನರುತ್ಥಾನ. ಇದೇ 4 ಸುವಾರ್ತೆಗಳು. ಅಪೊಸ್ತಲರ ಕೃತಿ ಏನು? ಇವ್ರು ಹೆಂಗೆ ಹೋಗಿ ಎಲ್ಲ ಕಡೆ ಸಾಕ್ಷಿ ಹೇಳಿದ್ರು. ಇವರು ಮಾಡಿರೋ ಸಾಕ್ಷಿಯಲ್ಲಿ ಬಂದಿರೋ ಫಲಗಳು, ಸಭೆಗಳು, ಆ ಸಭೆಗಳು ಇನ್ನು ಮುಂದೆ ಹೆಂಗೆ ನಡಿಬೇಕಂತ ಅವ್ರಿಗೆ ಯಾವ ಶಾಸ್ತ್ರಗಳು ಇಲ್ಲ. ಸೊ ಶಾಸ್ತ್ರಗಳು ತಿಳ್ಕೊಂಡಿರೋರು ಬೈಬಲಲ್ಲಿ ಈ ಥರ ಇದೆ ಹಳೆ ಒಡಂಬಡಿಕೆಯಲ್ಲಿ. ಅದಕ್ಕೆ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಯಾಕೆ? ಕರ್ತನು ಈ ಶಿಷ್ಯರಿಗೆ ಒಂದು ಅಧಿಕಾರ ಕೊಟ್ಟರು. ನೀವು ಭೂಲೋಕದಲ್ಲಿ ಏನು ಕಟ್ತೀರೋ ಅದು ಪರಲೋಕದಲ್ಲೂ ಕಟ್ಟಲ್ಪಡುತ್ತದೆ. ನೀವು ಇಲ್ಲಿ ಯಾರು ಬಿಚ್ತೀರೋ ಅದು ನಾನು ನಿಮಗೆ ಏನು ಮಾಡ್ತೀನಿ ಪರಲೋಕದಲ್ಲಿನೋ. ಹಾಗಾದರೆ ನನ್ನ ತಂದೆ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಅಧಿಕಾರ ಕೊಡಿ. ಆಗ ಅವ್ರು ಏನು ಮಾಡ್ತಾರೆ? ಈಗ ಮನುಷ್ಯರಿಗೆ ಏನು ಮಾಡಬೇಕು, ಮನುಷ್ಯರು ಏನು ಮಾಡಬಾರ್ದಂತ ಅವ್ರು ಬರೆದು ಕೊಡ್ತಾರೆ. ಅದನ್ನು ಸಭೆಯವ್ರು ಏನು ಮಾಡಬೇಕು? ಹಂಗಾದರೆ ಹೊಸ ಒಡಂಬಡಿಕೆಯಲ್ಲಿ ಏನಿದೆ? ಶಾಸ್ತ್ರಗಳಿಲ್ಲ. ಬಟ್ ನಾವು ಹೆಂಗೆ ನಡಿಬೇಕು ನಂಬಿಕೆಯಲ್ಲಿ, ನಮ್ಗೆ ಹೆಂಗೆ ಭರವಸೆ ಹೆಚ್ಚಾಗಬೇಕು, ಹೆಂಗೆ ಒಳ್ಳೆ ಗುಣದಲ್ಲಿ ಬರಬೇಕಂತ ಬರೆದಿರುವ ಸತ್ಯ ಅಂಶಗಳು. ಬಟ್ ಅದು ಶಾಸ್ತ್ರ ಅಂತ ಹೇಳೋಕ್ಕೆ, ಶಾಸ್ತ್ರ ಅಂದರೆ ಏನು? ದೇವರು ಡೈರೆಕ್ಟಾಗಿ ಒಬ್ಬರಿಗೆ ಹೇಳಿ ಅವ್ರು ಬಂದು ಏನು ಮಾಡಿರಬೇಕು. ಸೊ ಶಾಸ್ತ್ರ ಹೇಳುವಾಗ ಲೆಫ್ಟ್ ರೈಟು ಇಲ್ಲ. ನೀವು ನೋಡಿ 1 ಕೊರಿಂಥ್ಯದಲ್ಲಿ ಪೌಲು ಸಭೆಗೆ ಹೇಳ್ತಿದ್ದಾರೆ, ಹೆಂಗಸರು ತಲೆ ಏನು ಮಾಡಬೇಕು? ತಲೆ ಮುಚ್ಚಬೇಕು. ಕೊನೆಗೆ ಏನಂತ ಬರೆದ್ರೆ ಗೊತ್ತಾ? ಇದು ನನ್ನ ಅಭಿಪ್ರಾಯ, ಬಟ್ ಸಭೆಗಂತ ಯಾವ ರೂಲು? ಆಗ ಪವಿತ್ರಾತ್ಮ ಬರೆದಿದ್ರೆ ಅದು ಹೆಂಗೆ ಪೌಲ್ ನನ್ನ ಅಭಿಪ್ರಾಯ ಅಂತ ಹೇಳ್ತಾರೆ? ಕಾರಣ ಅಲ್ಲಿ ಪವಿತ್ರಾತ್ಮ ಅಭಿಪ್ರಾಯ ಬರಬೇಕಾ, ಪೌಲ್ದ ಅಭಿಪ್ರಾಯ ಬರಬೇಕಾ? ಸೊ ಪವಿತ್ರ ಆತ್ಮ ಪ್ರೇರಿತರಾಗಿ ಬರೆದಿದ್ದಾರೆ. ಪೌಲ್ ಹೇಳಿರ್ತಾರೆ, ಇದು ಪವಿತ್ರಾತ್ಮ ಹೇಳ್ತಾ ಇದೆ, ನಾನು ಇಲ್ಲಿ ಹೇಳೋದು ಎಲ್ಲ ಸಭೆಯಲ್ಲಿ ಏನು ಮಾಡ್ಬೇಕು, ನೀವೆಲ್ಲರೂ ಪಾಲಿಸ್ಬೇಕು. ಬಟ್ ಹಂಗೆ ಹೇಳಿಲ್ಲ ಪೌಲ್ಗೂ ಪೇತ್ರಗೂ ವಾಕ್ವಾದ ಆಯಿತು. ಆಗ ಪೌಲ್ ಏನಂತ ಹೇಳಿದ್ರು? ಪೇತ್ರು, ನಿನಗೆ ಕೊಟ್ಟಿರೋ ಸುವಾರ್ತೆ ಅದು ಸುನ್ನತಿ ಆಗಿರೋರಿಗೆ, ಬಟ್ ನನ್ನ ಸುವಾರ್ತೆ ನೋಡಿ, ನಮ್ದಲ್ಲ, ನನ್ನ ಸುವಾರ್ತೆ ಸುನ್ನತಿ ಆಗದೆ ಇರೋರಿಗೆ. ಆಗ ಇದು ಹೆಂಗೆ ಪವಿತ್ರ ಪ್ರೇರಿತರಾಗಿತ್ತು? ಅದಕ್ಕೆ ಪೌಲ್ ಇನ್ನೊಂದು ಕಡೆ ಏನಂತ ಬರೆದ್ರು, ನಾನು ಯಹೂದರಿಗೆ ಯಹೂದರ ಥರ ನಡೀತೇನೆ, ಗ್ರೇಕರಿಗೆ ಅವ್ರ ಥರ ನಡೀತೇನೆ, ಅನ್ಯ ಜನರ ಹತ್ರ. ಹಾಗಾದ್ರೆ ಏನು? ತುಂಬ ಕಡೆ ಸೇವೆ ಮಾಡಿರೋರಿಗೆ ವ್ಯಕ್ತಿಗಳದ್ದು ಪ್ರಾಬ್ಲಮ್ ಗೊತ್ತು. ಸೊ ಅದೇ ಪ್ರಾಬ್ಲಮ್ ಮಧ್ಯದಲ್ಲಿ ಅವ್ರು ಹೆಂಗೆ ನಡಿಬೇಕಂತ ನಾವು ಅದನ್ನು ಇಟ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಅವ್ರಿಗೆ ಹೇಳ್ಕೊಡ್ಬೇಕು. ಸರಿ, ಇದು ಪಾಪ ಅಲ್ಲ. ಸೊ ಇಡೀ ಲೋಕದಲ್ಲಿ ಏನು ಮಾಡೋಕ್ಕಾಗಲ್ಲ, ಒಂದೇ ರೂಲು. ಬಟ್ ಇಸ್ರೇಲ್ ಹಂಗಿರಲಿಲ್ಲ. ಇಸ್ರೇಲ್ ಒಂದು ದೇಶ, ದೇವರು ಆರಿಸ್ಕೊಂಡಿರೋದು, ಒಂದೇ ಜನ. ಅದಕ್ಕೆ ದೇವ್ರು ಏನು ಮಾಡ್ಬೋದು? ಎಲ್ಲರಿಗೂ ಒಂದೇ ನಿಯಮವನ್ನು ಕೊಟ್ಬಿಟ್ಟು ಲೆಫ್ಟಿಗೆ ಹೋಗ್ಬಾರ್ದು, ರೈಟ್ಗೂ ಹೋಗ್ಬಾರ್ದು. ಯಾಕೋಬ, ಪೇತ್ರು ಇಬ್ರು ಏನು ಬರೀತಾ ಇದ್ದಾರೆ ಹೊಸ ಒಡಂಬಡಿಕೆಯಲ್ಲಿ? ಇದು ಸ್ವತಂತ್ರವಾಗಿರುವ ಪ್ರಮಾಣ ಇದೆ ನಿಮಗೆ, ದ ಲಾ ಆಫ್ ಲಿಬರ್ಟಿ ಪ್ರತಿಯೊಬ್ಬರಿಗೂ. ಆಮೇಲೆ ಪೇತ್ರು ಬರೆದ್ರು, ಈ ಪ್ರಮಾಣವನ್ನು ನಿಮ್ಮ ಪಾಪಗಳು ಮಾಡೋಕ್ಕೆ ಉಪಯೋಗ ಮಾಡ್ಕೊಳ್ಬೇಡಿ. ನೋಡಿ, ಅದೇನು ಹೊಸ ಒಡಂಬಡಿಕೆ, ಅರ್ಥ ಆಯ್ತಾ? ಸೊ ಶಾಸ್ತ್ರ ಅಂತ ಹೇಳೋದು ಹೊಸ ಒಡಂಬಡಿಕೆ ಇಲ್ಲ. ಸೊ ಶಾಸ್ತ್ರ ಅಂತ ಹೇಳೋದೇನು? ಹಳೆ ಒಡಂಬಡಿಕೆ. ಸೊ ನಾವಾದರೆ ಬೈಬಲ್ ಸ್ಟಡಿ ಮಾಡುವಾಗ ಯಾವುದನ್ನು ಹೆಚ್ಚಾಗಿ ಓದಬೇಕು ನಾವು? ಹಳೆ ಒಡಂಬಡಿಕೆನ, ಹೊಸ ಒಡಂಬಡಿಕೆನ? ಸೊ ಹೊಸ ಒಡಂಬಡಿಕೆಯಲ್ಲಿ ಏನಿದೆ? ಪಾಪ ಮಾಡಬೇಡಿ, ಕಳ್ತನ ಮಾಡಬೇಡಿ, ಕೊಲೆ ಮಾಡಬೇಡಿ, ಸಹೋದರನ ಪ್ರೀತಿ ಮಾಡಿ, ಒಬ್ಬೊಬ್ರು ಪ್ರೀತಿಯಾಗಿರಿ, ಇಷ್ಟೇ ಇದೆ. ಬಟ್ ಪ್ರವಾದನೆಯಲ್ಲಿದೆ, ಪ್ರವಚನಗಳಲ್ಲಿದೆ. ದೇವರ ಚಿತ್ತ ನೆರವೇರ್ತಾ ಇದೆಯಲ್ಲ ಈ 2000 ವರ್ಷದಲ್ಲೇ, ಇದೆಲ್ಲಿ ಬರೆದಿದೆ? ಸೊ ನಮಗೆ ಇರೋ ಒಂದೇ ಒಂದು ಪ್ರವಾದನೆ ಪುಸ್ತಕ ಹೊಸ ಒಡಂಬಡಿಕೆಯಲ್ಲಿ, ಪ್ರಕಟಣೆ ಪುಸ್ತಕ. ಸೊ ಹಾಗಾದ್ರೆ ಏನು ಓದ್ಬೇಕು ನಾವು? ಹಳೆ ಒಡಂಬಡಿಕೆ ಮತ್ತು ಪ್ರಕಟಣೆ ಪುಸ್ತಕ ಎರಡೂ ಏನು ಮಾಡ್ಬೇಕು ನಾವು? ಕರೆಕ್ಟಾಗಿ ಓದುವಾಗ ಈ 2025 ಏನು ನಡೀತಾ ಇದೆ ಅಂತ ಪ್ರಕಟಣೆ ಪುಸ್ತಕದಲ್ಲಿ ಇದೆ. ಬಟ್ ನಾವು ಪರವಾಗಿಲ್ಲ ಬಿಡಿ. ಸೊ ಬೈಬಲ್ ಸ್ಟಡಿ ಮಾಡೋರಿಗೆ ಇದೆಲ್ಲ ತುಂಬ ಮುಖ್ಯ. ಹಾಗಾದ್ರೆ ಏನು? ಕಾಂಟೆಕ್ಸ್ಟು, ಇದೆಲ್ಲ ಏನಕ್ಕೆ ಬಂತು? ಕಾಂಟೆಕ್ಸ್ಟು, ಲ್ಯಾಂಗ್ವೇಜು, ಯಾರಿಗೆ ಯಾವಾಗ ಎಲ್ಲ ನಾವು ತಿಳ್ಕೊಂಡು ಏನು ಮಾಡಬೇಕು? ಕಂಕಾರ್ಡೆನ್ಸ್ ಇಟ್ಕೊಂಡು ನಾವು ಪ್ರತಿ ವಿಷಯಗಳು ಇದೇ ಥರ ಹುಡುಕ್ತೀವಿ. ಓಕೆ. ಸೊ ಹಾಗೇನಾಗ್ತದೆ, ನಮ್ಮ ಜ್ಞಾನ ಬೇರೆಯವ್ರಿಗಿಂತ, ಬೇರೆ ಕ್ರೈಸ್ತರಿಗಿಂತ ನಮ್ಮ ಜ್ಞಾನ ಹೆಚ್ಚಾಗ್ತದೆ. ಕಾರಣ ನನಗೆ ಭಯದಲ್ಲಿ ಓಟವನ್ನು ಮುಗಿಸ್ಬೇಕು, ದೇವ್ರ ಮುಂದೆ ನಾನು ಯೋಗ್ಯನಾಗಿ ನಿಂತ್ಕೊಳ್ಬೇಕು. ಇದು ನಮ್ಮದು ಫಸ್ಟ್ ಮೆಥಡ್. ಇದಕ್ಕೆ ಏನು ಮಾಡ್ತೀವಿ ನಾವು? ಹುಡುಕಿ ಓದ್ತೀವಿ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಓಕೆ. ಸೊ ನೆಕ್ಸ್ಟ್ ನೋಡಿ ಬ್ರದರ್ ವಾಕ್ಯ, ಅದೇ 2 ತಿಮೋತಿ ಇತ್ತಲ್ಲ, 3:15 ಎಲ್ಲ ವಾಕ್ಯಗಳು, ಶಾಸ್ತ್ರಗಳು ದೇವ್ರ ಪ್ರೇರಿತ ಅಂತ ಬರೀತಾರೆ ನೋಡಿ. ಈ ಗ್ರಂಥಗಳು
ಕ್ರಿಸ್ತ ಯೇಸುವಿನಲ್ಲಿ ಇರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ನೋಡ್ದ ಹೆಂಗ್ ಬರ್ದ್ಬಿಟ್ರು? ಈ ಗ್ರಂಥ ಯಾವ ಗ್ರಂಥ? ಪೌಲ್ ಬರೀತಾ ಇರುವ ಗ್ರಂಥ ನಿಮ್ಗೆ ಗುಣ. ಬಟ್ ದೇವ್ರ ಶ್ವಾಸವಾಗಿರೋ ಪ್ರತಿಯೊಂದು ಶಾಸ್ತ್ರಗಳು ನಂಬಿಕೆ. ನೋಡಿ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ಅರ್ಥ ಆಯ್ತಾ? ನೀತಿ ಶಿಕ್ಷೆಗೂ ಉಪಯುಕ್ತವಾಗಿವೆ. ಸೊ ಫಸ್ಟ್ ಏನು? ಗ್ರಂಥ. ಹಂಗಾದ್ರೆ ಏನು? ಈ ಹೊಸ ಒಡಂಬಡಿಕೆ ಏನಾಯ್ತು? ಹೋಲಿ ಬುಕ್ಕು, ಬಟ್ ನಾಟ್ ಸ್ಕ್ರಿಪ್ಚರ್ಸ್. ಅದರಲ್ಲಿ ಏನಿದೆ, ನೀವು ಹೆಂಗ್ ನಡಿಬೇಕಂತ ನಾವು ಬರೀತಾ ಇದ್ದೀವಿ. ಸೊ ಹೊಸ ಒಡಂಬಡಿಕೆ ಏನಾಯ್ತು? ಪರಿಶುದ್ಧವಾಗಿರೋ ಒಂದು ಗ್ರಂಥ, ಹೋಲಿ ಬುಕ್, ಬಟ್ ನಾಟ್ ಹೋಲಿ ಸ್ಕ್ರಿಪ್ಚರ್ಸ್. ಅರ್ಥ ಆಯ್ತಾ ಡಿಫ್ರೆನ್ಸು? ಸೊ ನಮಗೆ ಈಗ ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ. ಸೊ ಹೊಸ ಒಡಂಬಡಿಕೆ ಗ್ರಂಥ, ಅದು ಪೌಲ್ ಬರೀತಾ ಇದೆ. ಈ ಗ್ರಂಥದಿಂದ ನಿಮಗೆ ಒಳ್ಳೆಯದು. ಬಟ್ ಶಾಸ್ತ್ರದಲ್ಲಿ ನಿಮ್ಗೆ ಏನಾಗುತ್ತೆ? ನಾವು ತಿತ್ತುಪಾಟು ಮತ್ತು ಉಪದೇಶ ಮಾಡೋದೆಲ್ಲ ಎಲ್ಲಿ ತಗೊಂಡು ಮಾಡಬೇಕು? ದೇವರ ಶಾಸ್ತ್ರದಲ್ಲಿದ್ದಾಗ, ಹಳೆ ಒಡಂಬಡಿಕೆಯಲ್ಲಿ. ಇದು ಕ್ಲಿಯರ್ ಆಯ್ತಲ್ಲ? ಸೊ ಇದು ಡಿಫ್ರೆನ್ಸ್ ಇದೆ ಗ್ರಂಥ ಮತ್ತು ಪ್ರತಿಯೊಂದು ಶಾಸ್ತ್ರ. ಅರ್ಥ ಆಯ್ತಲ್ಲ? ಅದು ಗ್ರಂಥ, ಶಾಸ್ತ್ರ. ಸೊ ಹೊಸ ಒಡಂಬಡಿಕೆ ಗ್ರಂಥವಾಯಿತು, ಹಳೆ ಒಡಂಬಡಿಕೆ ದೇವರ ಶ್ವಾಸ, ದೇವರ ಉಸಿರೋದು, ದೇವ್ರ ತನ್ನ ಪ್ರವಾದಿ ಮುಖಾಂತರ ನಮಗೆ ತಿಳಿಸಿ. ಆಗ ಈ ಥರ ನಮ್ಗೆ ಏನಾಯ್ತು? ಎರಡು ಬುಕ್ಕು ಬಹಳ ಮುಖ್ಯವಾಯಿತು. ಒಂದು, ದೇವ್ರ ಚಿತ್ತ ತಿಳ್ಕೊಳ್ಬೇಕು. ಪ್ರವಾದನೆ ಅಂದರೆ ಇನ್ನು ಮುಂದೆ ನಡಿಬೇಕಾಗಿರೋದು. ಅದರಲ್ಲಿ ನಾವು ಹೆಂಗ್ ನಡಿಬೇಕು? ಹಾಗಾದ್ರೆ ಒಂದು ಭವಿಷ್ಯ ಕಾಲ, ಒಂದು ವರ್ತಮಾನ ಕಾಲ ಅಲ್ವಾ? ಈಗ ಪ್ರವಾದನೆ ಪುಸ್ತಕ ಓದುವಾಗ ನಮಗೆ ಭೂತಕಾಲ ಏನಂತ ಗೊತ್ತಾಗ್ತದೆ, ಅದರಲ್ಲಿ ವರ್ತಮಾನ ಕಾಲ ಗೊತ್ತಾಗ್ತದೆ, ಇನ್ನು ಭವಿಷ್ಯ ಕಾಲ ಏನಂತ ಗೊತ್ತಾಗ್ತದೆ. ಯಾವುದರಲ್ಲಿ? ದೇವರು ಶ್ವಾಸವಾಗಿರುವ ಶಾಸ್ತ್ರಗಳಲ್ಲಿ. ಗ್ರಂಥದಲ್ಲಿ ನಮ್ಗೆ ಅದು ಗೊತ್ತಾಗಲ್ಲ. ಗ್ರಂಥ ಓದುವಾಗ ಬರೀ ಅವು 2000 ವರ್ಷ ಹಿಂದೆ ಓದೋರ್ಗೂ ಅಷ್ಟೇ, ನಮಗೂ ಇಷ್ಟೇ. ಅದೇನು? ಗ್ರಂಥ ಯಾವಾಗಲೂ ವರ್ತಮಾನ ಕಾಲ. ಗ್ರಂಥ ಭವಿಷ್ಯ ಕಾಲದಲ್ಲಿ ಬರೋರು ಓದ್ತಾರೆ. ನಾವು ಇರ್ತೀವೋ ಇಲ್ಲೋ ಗೊತ್ತಿಲ್ಲ ನಮಗೆ. ನಾವು ಹಿಂದೆ ಇರಲಿಲ್ಲ, ಮುಂದೆ ನಮ್ಗೆ ಗೊತ್ತಿಲ್ಲ, ಬಟ್ ಇವತ್ತಿದ್ದೀನಿ. ಸೊ ಗ್ರಂಥ ನನಗೆ ಪ್ರತಿಯೊಂದು ದಿನ ಒಳ್ಳೇದು ಮಾಡ್ತದೆ. ಬಟ್ ಶಾಸ್ತ್ರ ಇಡೀ ಸಭೆಗೆ, ಎಲ್ಲಿ ಸಭೆ ಇದ್ರು, ಕಾರಣ ಒಂದು ಸಭೆಗೆ ಬರೆದಿರೋ ಉಪದೇಶ ಇನ್ನೊಂದು ಸಭೆಗೆ ಅನಿವಾರ್ಯ ಆಗಲ್ಲ. ನೋಡಿ, ಈಗ ಸಿಂಪಲ್ ಹೇಳ್ತೀನಿ. ಈಗ ಅಮೇರಿಕದಲ್ಲಿ ಒಂಥರ ಗುಣ ಇದೆ ಮನುಷ್ಯರಿಗೆ. ಅಲ್ಲಿ ಒಂದು ಒಳ್ಳೆ ವಿಷಯ ಬರೆಯೋದು, ಅಲ್ಲಿ ಬಂದು ನಾವು ಬೆಂಗಳೂರು ಬರೆದ್ರೆ ನಮ್ಗೆ ಯಾಕೆ ಬರೀತಾ ಇದ್ದೀರಾ? ಈಗ ನೋಡಿ, ನ್ಯೂಯಾರ್ಕ್ ಅಂತ ಒಂದು ಜಾಗದಲ್ಲಿ ಪ್ರಾಣಿಗಳು ಮದುವೆ ಮಾಡ್ಬೋದು, ಆಯ್ತಾ? ತಪ್ಪಿಲ್ಲ. ಅಲ್ಲಿ ಒಂದು 10 ವಯಸ್ಸಾಗಿರೋ ಹುಡುಗ 70 ವಯಸ್ಸಾಗಿರೋ ಮುದುಕಿನ ಮದುವೆ ಮಾಡ್ಬೋದು, ರಿವರ್ಸ್ ಆಗ್ಬೋದು, ಏನು ತಪ್ಪಿಲ್ಲ, ಪಾಪ ಇಲ್ಲ. ಅಲ್ಲಿ ನ್ಯೂಯಾರ್ಕಲ್ಲಿ ಲಿಬರ್ಟಿ. ಈಗ ನಾನು ಬಂದು ಬೆಂಗಳೂರಲ್ಲಿ ನೋಡಿ 10 ವಯಸ್ಸಾಗಿರೋ ಹುಡುಗರು ಯಾರು 70 ವಯಸ್ಸಾಗಿರೋ ಹುಡುಗಿರನ್ನ ಮದುವೆ ಮಾಡಬಾರ್ದು ಅಂತ ಹೇಳಿ ಅಜ್ಜಿಗಳು ಮದುವೆ. ಯಾಕೆ ಸರ್ ನಮ್ಗೆ ಹೇಳ್ತಾ ಇದ್ದೀರಾ? ನಾವೆಲ್ಲ ಇಲ್ಲಿ ಮಾಡೋದೇ ಇಲ್ಲ. ಅದು ಕರೆಕ್ಟಾ? ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಕೊರಿಂಥ ಸಭೆಯಲ್ಲಿ ಬರೆದಿರೋ ಎಲ್ಲ ವಿಷಯಗಳು ಪ್ರವಾದನೆಗಳಾಗ್ತದೆ, ಬಟ್ ಕ್ಯಾರೆಕ್ಟರ್ಗಳು ನಮಗೆ ಅದು ಕೊರಿಂಥ ಸಭೆಗೆ, ಎಫೆಸಗೆ, ಗಲಾತ್ಯ ಅವ್ರು ಮಾಡಿರೋ ತಪ್ಪು ನಾವು ಮಾಡ್ತಾ ಇರಲ್ಲ. ಸೊ ಅದಕ್ಕೆ ಹೊಸ ಒಡಂಬಡಿಕೆ ಏನು? ವರ್ತಮಾನ ಕಾಲಕ್ಕೆ ಗ್ರಂಥ ಅಂತ, ಹೋಲಿ ಬುಕ್ ಅಂತ ತಗೊಂಡು ನಮ್ಮ ಗುಣಗಳನ್ನು ಕರೆಕ್ಷನ್ ಮಾಡ್ಕೊಳ್ಬೇಕು. ತಿತ್ತುಪಾಟು ಇನ್ನು 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 ಇರೋದು ಕಾಲದಲ್ಲಿ ಬರ್ತಿರೋ ಚೇಂಜಸ್ಗಳು, ಅದು ನಾವು ಹಳೆ ಒಡಂಬಡಿಕೆಯನ್ನೇ. ಕಾರಣ ಇನ್ನೂ ಹಳೆ ಒಡಂಬಡಿಕೆ ಸಾಯಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಬರೆದಿರೋ ಎಷ್ಟು ವಾಕ್ಯಗಳು ಇನ್ನೂ ನೆರವೇರಲಿಲ್ಲ. ಈ 2000 ವರ್ಷದಲ್ಲಿ ನೆರವೇರ್ತಾ ಇತ್ತು, ಇನ್ನೂ ಇದೆ, ಇನ್ನು ಮುಂದೆ ಇದೆ, ಇನ್ನೊಂದು 1000 ವರ್ಷ ಬರಬೇಕು. ಪ್ರಕಟಣೆ ಹೇಳ್ತಾ ಇಲ್ವಾ? ಸೈತಾನ ಇಲ್ಲದೊಂದು ಲೋಕ ಬರ್ತದೆ. ಯಾವಾಗ? ಅದು ಎಲ್ಲಿ ಬಂತು? ಬರಬೇಕಲ್ಲ. ಅದು ಸೈತಾನ್ ಇಲ್ಲೆಲ್ಲ ಆಳ್ವಿಕೆ ಮಾಡಿರೋದು. ಸೊ ಸೈತಾನ ಕಟ್ಟಾಕಿದ್ರೆ ಇಲ್ಲಿ ಸೈತಾನ್ ಇರಲ್ಲ. ಈ ಕಾಲ ಇನ್ನೂ ಬರಬೇಕು. ಸೊ ಇನ್ನೂ ಪ್ರಕಟಣೆ ಪುಸ್ತಕ ಏನಾಗಿಲ್ಲ. ಇದು ಫುಲ್ ನಾವು ಡೀಟೇಲ್ ಸ್ಟಡಿ ಮಾಡ್ತೀವಲ್ಲ. ಜಸ್ಟ್ ನಿಮಗೆ ಹೌ ಟು ಅಂತ ಮೆಥಡಲ್ಲಿ ಹುಡುಕಿ ಓದಿರಿ ಇದೆಲ್ಲ ಹೇಳಿದ್ವಿ, ಆಯ್ತಾ? ಇಷ್ಟು ವಿಷಯಗಳು ಹುಡುಕಿ ಓದೋದರಲ್ಲಿ ಕಾಂಟೆಕ್ಸ್ಟು. ನೆಕ್ಸ್ಟ್ ಒಂದು ವಿಧ ಏನು? ದೇವ್ರು ನಮ್ಮ ಹತ್ರ ಸಾಂಕೇತಿಕವಾಗಿ ಮಾತಾಡಿದ್ದಾರೆ. ಸಿಂಬಾಲಿಕ್, ಸಾಮ್ಯಗಳು, ಹೋಲಿಸಿ ಹೇಳಿರೋದು. ನೀವು ಸಿಂಹಗಳು, ಹಾವು, ನೀರು, ಕಲ್ಲು, ಎಣ್ಣೆ, ನೋಡಿದ್ರೆ ಇದೆಲ್ಲ ಏನು? ಹೋಲಿಕೆಗಳು, ಹೋಲಿಸಿರೋದು. ಸಾಮ್ಯಗಳು, ಸಾಮ್ಯ ಅಂದ್ರೆ ಏನು? ಸಾಮ್ಯ, ಈಕ್ವಲ್. ಸೊ ಒಂದು ಪರಲೋಕದ ರಹಸ್ಯಗಳಿಗೆ ಈಕ್ವಲ್ ಆಗಿ ಭೂಮಿಯ ಕಥೆಗಳು ಹೇಳಿರೋದು.
ಸೊ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇದರ ಒಳಗಿರುವ ರಹಸ್ಯಗಳು, ಹಾಗಾದ್ರೆ ಒಂದು ಸಾಮ್ಯದಲ್ಲಿ ಏನಿದೆ, ಪರಲೋಕದ ರಹಸ್ಯಗಳು ಮರೆಯಾಗಿ ಹೇಳಿರೋದು. ಆಗ ನಾವೇನ್ ಮಾಡಬೇಕು, ಸಾಮ್ಯವನ್ನು ಬಿಡಿಸಿ ಚೆನ್ನಾಗಿ ತಿಳ್ಕೊಳ್ಬೇಕು. ಆಗ ನಮ್ಗೆ ಏನ್ ಸಿಗ್ತದೆ, ಪರಲೋಕದ ರಹಸ್ಯ. ಹಾಗಾದ್ರೆ ಇದೇನು, ಸಿಂಬಾಲಿಕ್ ಲ್ಯಾಂಗ್ವೇಜ್, ಫಿಗರೇಟಿವ್, ಸಿಂಬಾಲಿಕ್, ವಿಷನ್, ದರ್ಶನ. ದರ್ಶನ ಮತ್ತು ಕನಸು ಡಿಫ್ರೆನ್ಸ್ ಏನು? ನಾವು ಕಣ್ ತೆರೆದು ನೋಡೋದು ದರ್ಶನ, ನಾವು ಕಣ್ ಮುಚ್ಕೊಂಡು ನೈಟಲ್ಲಿ ಮಲಗಿರುವ ನೋಡೋದು ಕನಸು. ಇದನ್ನು ತುಂಬಾ ಕ್ರಿಶ್ಚಿಯನ್ಸ್ಗೆ ಇವಾಗಲೂ ಗೊತ್ತಿಲ್ಲ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡ್ರೀಮ್ ಅಂಡ್ ವಿಷನ್ ಅಂತ ಕೇಳಿದ್ರೆ ಏನೋ ಇಲ್ಲ. ಕಣ್ಣು ಓಪನ್ ಮಾಡ್ಕೊಂಡು ನೀವು ನೋಡೋದು ದರ್ಶನ ಅಂದ್ರೇನು, ನೋಡ್ತಾ ಇದ್ದೀವಿ. ವಿಷನ್ ಇಸ್ ಐಮ್ ಸಿ, ವಿಷನ್ ವ್ಯೂ, ವಿಷನ್ ಇಸ್ ಐಮ್ ಸೀಯಿಂಗ್. ಡ್ರೀಮ್ ಅಂದ್ರೆ ನಾನು ಮಲಗಿದ್ದೀನಿ, ನನ್ನ ಕಣ್ಣು ಕಾಣ್ತಾ ಇಲ್ಲ, ನನ್ನ ಮನಸ್ಸೊಳಗೆ ಕಾಣ್ತಾ ಇರೋದು ಅದು. ಸೊ ಇದೆಲ್ಲ ನಾವು ಇನ್ನೂ ಡೀಟೇಲ್ ಮಾಡ್ತೀವಿ. ನಾವು ಕನಸು ಎಲ್ಲಿ ಬರ್ತದೆ ನಮಗೆ, ಪ್ರತಿಯೊಂದು ವಿಷಯ ಬೈಬಲಲ್ಲಿ ನಾವು ತಿಳ್ಕೊಳ್ಬೋದು. ಸೊ ಇದು ಹೌ ಟು ಸ್ಟಡಿ ಬೈಬಲಲ್ಲಿ ಇಷ್ಟೆಲ್ಲ ಮೆಥಡ್ ಬಂತು. ಏನು ಹುಡುಕಿ ಹೋದ್ರಿ, ಅದರಲ್ಲಿ ಕಾಂಟ್ಯಾಕ್ಟ್ಸ್ ನೋಡ್ಕೊಳ್ಬೇಕು ನಾವು, ಅದರಲ್ಲಿ ಸಾಂಕೇತಿಕವಾಗಿರೋ ಭಾಷೆ ನೋಡ್ಬೇಕು. ಇನ್ನೊಂದು ಸಬ್ಜೆಕ್ಟ್, ಲಾಸ್ಟ್ ಪಾಯಿಂಟ್, ಸಬ್ಜೆಕ್ಟ್. ಹೆಂಗೆ, ಒಂದು ಸಣ್ಣ ಸಬ್ಜೆಕ್ಟ್. ಏನು ಮಾಡೋಣ ಈಗ, ಯೂದ ಒಂದೇ ಅಧ್ಯಾಯ ಇರೋದು, 22ನೇ ವಾಕ್ಯ. ಜೂಡ, ಸಂದೇಹ ಪಡುವ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ, ಅವರನ್ನು ಬೆಂಕಿಯ ಬಾಯಿಯೊಳಗಿಂದ ಎಳಕೊಂಡು ರಕ್ಷಿಸಿರಿ. ಕೆಲವರನ್ನು 20 ಅತಿ ಪರಿಶುದ್ಧವಾಗಿರೋ ನಂಬಿಕೆ. 20 ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು. ಓಕೆ, ಹಾಗಾದ್ರೆ ಏನು, ಕ್ರಿಸ್ತನಲ್ಲಿ ನಮಗೆ ಸಿಕ್ಕಿರೋ ನಂಬಿಕೆ ಬರೀ ನಂಬಿಕೆ ಅಲ್ಲ. ಕರೆಕ್ಟ್. ಈಗ ಸಬ್ಜೆಕ್ಟ್ ನಮಗೆ ಇದೊಂದು ಸಬ್ಜೆಕ್ಟ್ ಆಗಿ ನಾನು ತಗೊಂಡ್ರೆ ಅಲ್ಲಿ ಬರೆದಿರೋದು ಅತಿ ಪರಿಶುದ್ಧವಾಗಿರೋ ನಂಬಿಕೆ. ಹಾಗಾದ್ರೆ ಬರೀ ನಂಬಿಕೆ ಅಲ್ಲ. ಮತ್ತು ನಂಬಿಕೆ ಅಂದ್ರೆ ಏನಂತ ತಿಳ್ಕೊಳ್ಬೇಕು. ನಂಬಿಕೆ ಏನಂತ ತಿಳ್ಕೊಂಡ್ಮೇಲೆ ಪರಿಶುದ್ಧ ನಂಬಿಕೆ ಏನಂತ ತಿಳ್ಕೊಳ್ಬೇಕು. ಪರಿಶುದ್ಧ ನಂಬಿಕೆಗಳು ಏನಂತ ತಿಳ್ಕೊಂಡ್ಮೇಲೆ ಯಾಕೆ ನಮ್ಮ ನಂಬಿಕೆ ಅತಿ ಪರಿಶುದ್ಧವಾಗಿದೆ ಅಂತ ತಿಳ್ಕೊಳ್ಬೇಕು. ನೋಡಿದ್ರೆ, ಸೊ ಸಿಂಪಲ್. ನಂಬಿಕೆ ಅಂದ್ರೆ ಏನಂತ ಒಂದು ವಾಕ್ಯ, ಸಿಂಪಲ್. ನಂಬಿಕೆ ಅಂದ್ರೆ ಏನು? ಓದೀಗ 11:1, ಹಿಬ್ರಿಯ 11:1. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆ ಹೊಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದು ಆಗಿದೆ. ಓಕೆ, ಅದ್ರ ಒಂದು ಭಾಗ ಮಾತ್ರ ನಾನು ತಗೊಳ್ತೀನಿ ಈಗ. ಏನು, ಕಣ್ಣಿಗೆ ನೋಡದೇ ಇರೋ ವಿಷಯಗಳು ಇದೆ ಅಂತ ತಿಳ್ಕೊಳ್ಬೇಕು. ಉದಾಹರಣೆಗೆ ಏನು ಮಾಡೋಣ, ಗಾಳಿ. ಈಗ ಗಾಳಿ ನಮ್ಮ ಕಣ್ಣಿಗೆ ಏನಾಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬಟ್ ಗಾಳಿ ಇಲ್ಲ ಅಂತ ನಾವು ಹೇಳೋಕ್ಕಾಗುತ್ತಾ? ಹಾಗಾದ್ರೆ ಗಾಳಿ ಇದೆ ಅಂತ ಏನು, ನಂಬಿಕೆ. ಗಾಳಿ ಏನಾಗ್ತಾ ಇಲ್ಲ. ಸೊ ಇಲ್ಲಿ ಗಾಳಿ ಇದೆ ಅಂತ ನಾವು ಹೇಳೋದು ನಂಬಿಕೆ. ಅದು ಕಾರಣ ಗಾಳಿನ ಏನ್ ಮಾಡೋಕ್ಕಾಗಲ್ಲ, ನಾವು ತೋರ್ಸೋಕೆ ಆಗಲ್ಲ. ಸೊ ಹಾಗಾದ್ರೆ ನಂಬಿಕೆ ಅಂದ್ರೆ ಏನು? ಯಾವ್ದು ನಾವು ಕಣ್ಣಿಗೆ ಎರಡನೇ ಭಾಗ ನಾವು ತಗೊಂಡಿಲ್ಲ, ಬೇರೆ ಒಂದೇ ತಗೊಂಡೆ ಅರ್ಧ. ಯಾವ್ದು ನಾವು ಕಣ್ಣಿಗೆ ಕಾಣಕ್ಕಾಗಲ್ಲ, ಅದು ನೋಡಿಲ್ಲ ಅಂದ್ರೂ ಅಲ್ಲಿ ಏನೋ ಇದೆ ಅಂತ ನಾವು ಬುದ್ಧಿಯಿಂದ ಏನ್ ಮಾಡಬೇಕು, ಕಾರಣ ಉಸಿರಾಡ್ತಾ ಇದ್ದೀವಿ, ಏನೋ ಬಂತು ಏನೋ ಹೋಯ್ತು, ಅದೇನು, ಅದೇ ಗಾಳಿ. ಆಗ ಇಲ್ಲಿ ಗಾಳಿ ಇದೆ, ಮೂಗೊಳಗೆ ಬರ್ತಾ ಇದೆ, ನಾನು ಉಸಿರು ತಗೊಳ್ಳುವಾಗ, ನಾನು ಅದನ್ನ ಬಿಡುವಾಗ ಆ ಬಾಯಿಂದ ಹೊರಗೆ ನನಗೆ ಜ್ಞಾನ ಇದೆ. ಆಗ ಅದಕ್ಕೆ ಹೆಸರಿಟ್ಬಿಟ್ಟೆ ಇದು ಗಾಳಿ ಅಂತ. ಇದು ಇಕ್ಕಿರೋದು ಯಾರು, ನಾವೇ. ಸೊ ಇದೇನು, ಇದೊಂದು ನಂಬಿಕೆ. ಇನ್ನು ಅರ್ಧ ಹೇಳಿಲ್ಲ ನಾನು. ಓಕೆ, ಈ ತರ ಇವತ್ತಿರೋ ಎಲ್ಲ ಮತಗಳು ಏನು, ನಂಬಿಕೆನೆ. ನಾವೇನು ಹೇಳ್ತೀವಿ, ಇಲ್ಲ ಬುದ್ಧರದು ನಂಬಿಕೆ ಇಲ್ಲ ಅಂತ ಕ್ರೈಸ್ತರು ಹೇಳೋದು ತಪ್ಪು. ಅದು ನಂಬಿಕೆನೆ. ಯಾಕೆ, ಅವ್ರು ಯಾರಾದ್ರೂ ದೇವ್ರು ನೋಡಿದ್ರ? ಇವರು ಹೇಳ್ತಿದಾರಲ್ಲ, ಇದರ ಒಳಗೆ ದೇವರಿದ್ದಾರೆ, ಅವ್ರು ನೋಡಿದ್ರ? ಅದೇನದು ಅವ್ರದ್ದು? ನಂಬಿಕೆನೆ. ಅದು ಅವ್ರಿಗೇನು, ನಂಬಿಕೆನೆ. ನಮಗೆ ನಂಬಿಕೆ ಇಲ್ಲ. ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ಟು ಅದು ನಂಬಿಕೆ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಬೈಬಲ್ ವಾಕ್ಯ ಹೇಳೋದೇನು, ಏನ್ ಕಣ್ಣಿಗೆ ನೋಡೋಕ್ಕಾಗಲ್ಲ ಅದು ಇದೆ ಅಂತ ಅವ್ರು ತಿಳ್ಕೊಂಡ್ರೆ ಅದು ಅವ್ರಿಗೇನು, ನಂಬಿಕೆ. ಹಾಗಾದ್ರೆ ನಮ್ದು ನಂಬಿಕೆ, ಅವ್ರದ್ದು. ಹಾಗಾದ್ರೆ ಲೋಕದಲ್ಲಿರೋ ಪ್ರತಿ ಮತಗಳು ಏನು, ನಂಬಿಕೆನೇ. ಈಗ ನೆಕ್ಸ್ಟ್ ಹೋಗ್ಬೇಕು. ಹಾಗಾದ್ರೆ ನಂಬಿಕೆ ಆಗ್ಬಿಟ್ರೆ ಸುಳ್ಳೇನು, ಸತ್ಯ ಏನು, ಶುದ್ಧ ಏನು, ಅಶುದ್ಧ ಏನು? ಸುಳ್ಳಿದ್ರೆ ಅಶುದ್ಧ ಆಗ್ತದೆ, ಸತ್ಯ ಇದ್ರೆ ಶುದ್ಧ ಆಗ್ತದೆ, ಅಷ್ಟೇ. ಆಗ ಏನ್ ಮಾಡ್ಬೇಕೀಗ, ನಾವು ಪ್ರತಿಯೊಂದು ನಂಬಿಕೆಯನ್ನು ತಗೊಂಡು ಏನು ಹುಡುಕ್ಬೇಕು, ಅದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಅಲ್ವಾ? ಹಾಗಾದ್ರೆ ಯಾವ ನಂಬಿಕೆ ಏನ್ ಮಾಡ್ಬೋದು ನಾವು? ನಾನು ಖುರಾನ್ ಓದ್ತೀನಿ, ನಾನು ಋಗ್ವೇದ ಓದ್ತಾ ಇದ್ದೀನಿ,
ನೀವು ಯಾವ ಬುಕ್ ಕೊಡಿ ನಾನು ಓದ್ತೇನೆ. ಏನು ತಪ್ಪಿದೆ? ಕಾರಣ ಕತ್ತಲಿಲ್ಲ ಅಂದರೆ ಬೆಳಕು ಹೆಂಗೆ ಗೊತ್ತಾಗ್ತದೆ ನಿಮಗೆ? ಎಲ್ಲ ಬೆಳಕಾಗಿದ್ಬಿಟ್ರೆ ಕತ್ತಲೇನಂತ ಹೇಳಿ ಹೇಳ್ತೀರಾ? ಅದೇನಿರಬೇಕು? ಸುಳ್ಳು ಏನಂತ ತಿಳ್ಕೊಳ್ಳೋಕ್ಕೆ ಸತ್ಯನೂ ತಿಳ್ಕೊಂಡಿರ್ಬೇಕು. ಸತ್ಯ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕಾದ್ರೆ ಸುಳ್ಳು ತಿಳ್ಕೊಳ್ಬೇಕು. ಸೊ ತಿಳ್ಕೊಳ್ಳೋಕ್ಕೆ ಓದೋದ್ರಲ್ಲಿ ಯಾವ ತಪ್ಪು ಪಾಪನೂ ಇಲ್ಲ. ಕಾರಣ ಅದು ನಾಲೆಡ್ಜು. ಓದೋದು ನಾಲೆಡ್ಜು, ಅದರಿಂದ ಸತ್ಯ ತಗೊಳ್ಳೋದು ನಂಬಿಕೆ. ಸೊ ಧೈರ್ಯ ಇರ್ಬೇಕು ನಮಗೆ. ಸುಮ್ಮನೆ ಸುಳ್ಳು ಹೇಳ್ಬಾರ್ದು, ಇಲ್ಲ ಅದರ ನಂಬಿಕೆ ಇಲ್ಲ, ಅದರ ಹಂಗೆ ಇಲ್ಲ, ಅದು ನಂಬಿಕೆನೇ. ಬಟ್ ಅದರಲ್ಲಿ ಏನಿದೆ? ಸತ್ಯ ಇದೆಯಾ, ಸುಳ್ಳಿದೆಯಾ? ಸೊ ಏನು ಮಾಡ್ಬೇಕು ನಾವು? ಧೈರ್ಯವಾಗಿ ಏನು ಸಿಕ್ಕಿದ್ರು ಏನು ಮಾಡಿ, ನನಗೆ ರೋಡಲ್ಲಿ ಒಂದು ಪೇಪರ್ ಸಿಕ್ಕಿದ್ರು ತೆಗೆದ್ಬಿಟ್ಟು ನೋಡ್ತೀನಿ ಅದರಲ್ಲಿ ಏನಿದೆ, ನನಗೆ ಏನಾದರೂ ಇದೆಯಾ ಅದರಲ್ಲಿ. ಇಲ್ಲಾಂದರೆ ಬಿಸಾಕ್ಬಿಡೋಣ. ಕಾರಣ ನಾವು ಹುಡುಕೋದೇನು? ಇನ್ಫಾರ್ಮೇಷನ್ ಏನಾಗಬೇಕು? ನಾಲೆಜ್ ಆಗಬೇಕು, ಜ್ಞಾನ ಆಗಬೇಕು, ತಿಳುವಳಿಕೆ ಆಗಬೇಕು. ನಾಲೆಜ್ ಏನಾಗಬೇಕು? ವಿಸ್ಡಮ್ ಆಗಬೇಕು ಅಲ್ವಾ? ತಿಳುವಳಿಕೆ ನಿಮಗೆ ಜ್ಞಾನ ಆಗಬೇಕು. ಫಸ್ಟು ಇನ್ಫಾರ್ಮೇಷನು, ಅದನ್ನು ಓದಬೇಕು. ನಾಲೆಜ್, ತಿಳುವಳಿಕೆ ಆಗಬೇಕು. ತಿಳುವಳಿಕೆ ಆಗಿದ್ಮೇಲೆ ಅದನ್ನು ಜ್ಞಾನವಾಗಿ ಸ್ಥಿರವಾಗಿ ಇಟ್ಕೊಳ್ಬೇಕು. ಏನು ಭಯ ಇಲ್ಲ. ಏನಕ್ಕೆ ಭಯ ಬರಬೇಕು? ಜೊತೆಲಿ ಪವಿತ್ರಾತ್ಮ ಇದೆಯಲ್ಲ, ಒಳ್ಳೇದೇನು ತಪ್ಪೇನು ಅಂತ ಹೇಳ್ಕೊಡೋಕ್ಕೆ ಕೇಳಬೇಕಲ್ಲ, ಇದೇನಂತ. ಆಗ ನೆಕ್ಸ್ಟ್ ಏನು? ಶುದ್ಧ, ಅಶುದ್ಧ. ಸೊ ನಮ್ದೇನು? ಅತಿ ಪರಿಶುದ್ಧ. ಹಾಗಾದ್ರೆ ಏನು? ನಮ್ಮ ಸುಳ್ಳಲ್ಲಿ ಎಷ್ಟು ಸತ್ಯ ಬರ್ತದಲ್ಲ, ಅದೇನಾಗ್ತಾ ಇರ್ತದೆ? ಅಶುದ್ಧ ನಂಬಿಕೆ ಶುದ್ಧ ನಂಬಿಕೆ ಆಗ್ಬಿಡ್ತದೆ. ಯಾವಾಗ ನಮ್ಮ ಸತ್ಯದಲ್ಲಿ ನಾವು ಸುಳ್ಳು ಇಡ್ಬಿಡ್ತೀವಿ, ಅಲ್ಲಿಂದ ನಮ್ಮ ಕ್ರೈಸ್ತರ ನಂಬಿಕೆಯೂ ಏನಾಗ್ಬಿಡ್ತದೆ? ಅಶುದ್ಧ ನಂಬಿಕೆ ಆಗ್ಬಿಡ್ತದೆ. ಹೌದಾ ಇಲ್ವಾ? ಯಾಕೆ? ಸ್ವಲ್ಪ ಹುಳಿ ನಿಮ್ಮ ಹಿಟ್ಟನ್ನು ಹುಳಿ ಮಾಡುತ್ತೆ. ಸ್ವಲ್ಪ ಪವಿತ್ರ ನಿಮ್ಮ ಹಿಟ್ಟನ್ನು ಪವಿತ್ರ ಅಲ್ವಾ? ಗಲಾತ್ಯ 5:9 ಪೌಲ್ ಹೇಳೋದು, ನಿಮ್ಮ ಹಿಟ್ಟು ಹುಳಿ ಆಗಿಬಿಟ್ರೆ ನಿಮ್ಮ ಹುಳಿ, ಆ ಹಿಟ್ಟೆಲ್ಲ ಹುಳಿ. 1 ಕೊರಿಂಥಿ 5:7 ಹೇಳ್ತಾ ಇರೋದು, ಅದು ಪವಿತ್ರ ಆಗಿಬಿಟ್ರೆ ಹಿಟ್ಟೆಲ್ಲ ಪವಿತ್ರ. ಸೊ ಹಾಗಾದರೆ ಸುಳ್ಳೊಳಗೆ ನಾವು ಸತ್ಯ ಇಟ್ಬಿಟ್ರೆ ಆ ಸುಳ್ಳೆಲ್ಲ ಸತ್ಯ ಆಗ್ತದೆ, ಆ ಕತ್ತಲೆಲ್ಲ ಬೆಳಕಾಗ್ತದೆ. ಬಟ್ ಯಾವಾಗ ಬೆಳಕೊಳಗೆ ಸ್ವಲ್ಪ ಕತ್ತಲಿಟ್ಬಿಟ್ರಿ ನೋಡಿ, ಆ ಬೆಳಕು ಏನಾಗ್ಬಿಡ್ತದೆ? ಆಮೇಲೆ ಅಶುದ್ಧ ಆಗ್ಬಿಡ್ತದೆ. ಅದಕ್ಕೆ ಅವ್ರು ಹೇಳಿದ್ದೇನು? ನಮ್ಮ ನಂಬಿಕೆ ಯಾವ್ದ ಮೇಲೆ ನಿಂತ್ಕೊಳ್ಬೇಕು? ಆಧಾರ ಅತಿ ಪರಿಶುದ್ಧವಾಗಿರುವ ನಂಬಿಕೆ. ಯಾವಾಗ ನಾವು ಅದ್ರಲ್ಲಿ ಸುಳ್ಳು ಹಾಕ್ಬಿಡ್ತೀವಿ, ಅಲ್ಲಿಂದ ನಮ್ಮ ನಂಬಿಕೆಗಳು, ಕ್ರೈಸ್ತ ಹೆಸರೇ ಆಗಲಿ, ನೀವು ಬೈಬಲೇ ಓದಿ, ಬಟ್ ದೇವ್ರ ಮುಂದೆ ಏನಾಗ್ಬಿಡ್ತದೆ? ಅದು ಅಶುದ್ಧ ನಂಬಿಕೆ. ಯಾಕೆ? ಅದರಲ್ಲಿ ಸತ್ಯ ಬಿಟ್ಟು ಸುಳ್ಳು ಬಂತು. ಸೊ ಅದು ನಾವು ಇದು ಮನೆಯಲ್ಲಿ ಗಮನ ಇಟ್ಕೊಂಡು ಸಬ್ಜೆಕ್ಟು ಹುಡುಕೋದು, ಸ್ಟಡಿ ಮಾಡೋದು, ಅಲ್ಲಿ ಇಲ್ಲಿ ಹುಡುಕ್ಬೇಕು. ಅದಕ್ಕೆ ಅರ್ಥ ಆಯಿತು. ಮತ್ತು ಟೈಮ್ ಎಲ್ಲ ಬರ್ತಿದೆ, ಸಮಯದ ಸತ್ಯಗಳು, ಅದು ಕಾಂಟೆಕ್ಸ್ಟು ಎಲ್ಲ ಅದರೊಳಗೆ ಬಂತು. ನೆಕ್ಸ್ಟು ಸಾಂಕೇತಿಕವಾಗಿರೋ ಭಾಷೆಗಳಿದೆ, ಅದರಲ್ಲಿ ಡ್ರೀಮು, ಇದೆಲ್ಲ ಸಾಮ್ಯಗಳೆಲ್ಲ ಇದೆ. ಸಾಂಕೇತಿಕವಾಗಿ ಹೇಳೋದು ಬರೆದಿಲ್ಲ, ಒಂಥರ ಡಿಫ್ರೆಂಟ್ ಸ್ಟೋರಿಯಾಗಿ ಇಲ್ಯೂಷನ್ಗಳು ಅಲ್ವಾ, ಅದು ಬರೆದಿರೋದು. ಆಮೇಲೆ ನಾವೇನು ಮಾಡಬೇಕೆಲ್ಲ ಸಬ್ಜೆಕ್ಟಾಗಿ ನಾವು ತೊಗೊಂಡು ಓದಿದ್ರೆ ಏನು ಮಾಡಬೇಕು? ಸಬ್ಜೆಕ್ಟಲ್ಲಿ ಕರೆಕ್ಟಾಗಿ ಮಾಡಿದ್ರೆ ನಾವು ನಮ್ಮ ನಂಬಿಕೆ ಅತಿ ಪರಿಶುದ್ಧ ಆಗುತ್ತೆ. ಓಕೆ, ಸೊ ಆಲ್ಮೋಸ್ಟು 1 hour ಮೇಲೆ ಆಯಿತು. ಓಕೆ, ಸೊ ನೀವು ನನಗೆ ಇನ್ನೂ ಇದೇ ಥರ ಸಮಯ ಕೊಟ್ಟರೆ ಪೂರ್ತಿ ಬೈಬಲಲ್ಲಿ ಏನು ಸತ್ಯಗಳಿದೆ, ಈ ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯ ಡಿಫ್ರೆನ್ಸ್ ಏನು, ಆ ದೇವರೇನು, ಯೆಹೋವ ದೇವರೇನು, ರಕ್ಷಣೆ ಏನು, ನರಕ ಏನು, ಪರಲೋಕ ಏನು, ತುಂಬ ವಿಷಯಗಳು, ದೇವರು ಯೆಹೋವ ದೇವರು ಏನು, ಮತ್ತು ಆಕಾಶ ಭೂಮಿ ಸೃಷ್ಟಿ ಮಾಡದಿರೋ ದೇವರುಗಳೇನು, ಎಲ್ಲ ಇದೆ ಬೈಬಲಲ್ಲಿ. ಸೊ ಬೈಬಲಲ್ಲಿ ಏನು ಮರೆಯಂತ ಇಲ್ಲ. ಪ್ರತಿಯೊಂದು ನಾವು ಎಷ್ಟು ಹುಡುಕ್ತೀವಿ ಅಷ್ಟು ಆಳವಾಗಿ ನಾವು ಹೋಗಿದ್ರೆ ಖಂಡಿತ ನಮಗೆ ಎಲ್ಲ ಸತ್ಯ. ಕಾರಣ ಅತಿ ಪರಿಶುದ್ಧವಾಗಿರುವ ನಂಬಿಕೆ. ಸೊ ಅತಿ ಪರಿಶುದ್ಧವಾಗಿ ನಂಬಿಕೆ ಓದೋರು ಏನಾಗಬೇಕು? ನಾವು ಅತಿ ಪರಿಶುದ್ಧರು ಆಗಬೇಕು. ಹಾಗಾದರೆ ಏನು ಕೊಟ್ಟರು? ನಾವು ಅತಿ ಪರಿಶುದ್ಧರಾಗಕ್ಕೇನೆ ದೇವರು ನಮಗೆ ಈ ಅತಿ ಪರಿಶುದ್ಧವಾಗಿರುವ ಬೈಬಲ್ ಕೊಟ್ಟಿರೋದು. ಇದು ಓದ್ಬಿಟ್ಟು ನಾವು ಅತಿ ಪರಿಶುದ್ಧರಾಗಿಲ್ಲ ಅಂದರೆ ನಾವು ಖಂಡಿತ ಕೊನೆಗೆ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ಅವಮಾನಕ್ಕೆ ಗುರಿ, ಸಂದೇಹನೇ ಇಲ್ಲ. ಕಾರಣ ಅತಿ ಪರಿಶುದ್ಧ ನಂಬಿಕೆ ಕೊಟ್ಟೆ, ಪವಿತ್ರಾತ್ಮ ಕೊಟ್ಟೆ, ಎಲ್ಲ ಸಹಾಯ ಮಾಡಿಕೊಟ್ಟೆ, ನಿಮ್ಮ ಜೊತೆಯಲ್ಲಿ ನಾನು ಇದ್ದೆ. ಮತ್ತು ಯಾಕಾಗಿಲ್ಲ ಅಂತ ಹೇಳಿದ್ರೆ ನಮ್ಮದೇ ತಪ್ಪು, ದೇವ್ರದ್ದೇನೂ ಬರಲ್ಲ. ಸೊ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ನಮಗೆ ಬೈಬಲ್ ರೀಡಿಂಗ್ ಅಲ್ಲ, ಬೈಬಲ್ ಸ್ಟಡಿನೇ
ಮುಖ್ಯ. ಸೊ ನಾವು ಫುಲ್ ಮಾಡೋದು ಬೈಬಲ್ ಸ್ಟಡಿನೇ. ಎಷ್ಟು ವರ್ಷ, ಇವಾಗಲೂ ನಾವು 30 ವರ್ಷದಿಂದ ಇನ್ನೂ ಬೈಬಲ್ ಸ್ಟಡಿ ಮಾಡ್ತಾ ಇದ್ದೀವಿ. ಇನ್ನೂ ಗೊತ್ತಿಲ್ಲದ ವಿಷಯಗಳು ಹೊಸದಾಗಿ ಇನ್ನೂ ಹುಡುಕ್ತಾನೇ ಇದ್ದೀವಿ. ಅದು ನಿಂತೋಗಿಲ್ಲ ನಮಗೆ ಇನ್ನೂ. ಸೊ ಇಷ್ಟು ಸಮಯ ನಾನು ಕೊಟ್ಟಿರೋದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ. దేవునికి మహిమ కలుగునుగాక. ఇంతవరకు తన దాసుని ద్వారా అనేకమైన ఉన్నతమైనటువంటి విషయాలు, దేవుడు చాలా గొప్ప గొప్ప మర్మాలతో కూడి మనం ఎప్పుడు వాక్యం వింటానే ఉంటాం. వినేదానికి బాగుంటే చాలు అన్నట్టుగా ఉంటాం. కానీ ఈరోజు తన దాసుని ద్వారా మనతో మాట్లాడిన మాటలన్నీ కూడా ఎందుకు వాక్యం చదవాలి, మనల్ని యోగ్యులుగా మార్చుకోవాలి, యోగ్యులుగా ఉండాలి. ఒకరోజు ఆయన వస్తాడు, ఆయన ఎదుటి మనం సిగ్గుపడనక్కర్లేని వారి వల్ల నిలబడాలి. అందుకని అది ఉండాలి అంటే దేవుని వాక్యం, పరిశుద్ధ గ్రంథం మనకి ఇచ్చింది, మనల్ని పరిశుద్ధపరచాలని. ఒక సింపుల్గా మనకు ಅರ್ಥಮಯ್ಯೆ ವಿಷಯ చెప్పాలంటే ಒಳ್ಳೆಯ ಮಾತುಗಳನ್ನು ಎದುರು ನಿಮಗೆ ತುಂಬ ಧನ್ಯವಾದಗಳು. ದೇವರಿಗೆ ಸ್ತೋತ್ರವಾಗಲಿ. ನಾವು ಪ್ರೇಯರ್ ಮಾಡಿಕೊಂಡು ಇವತ್ತೊಂದು ಕಾರ್ಯನ ಮುಗಿಸೋಣ. ಚಿಕ್ಕ ಪ್ರೇಯರ್ ಮಾಡೋಣ. ప్రేమ కలిగిన మా కృపా సత్య సంపూర్ణుడైన మా తండ్రి, మీ పరిశుద్ధమైన మీ నామానికి స్తుతులు స్తోత్రము. ఆయన మంగళవారం సమయంలో తండ్రి నీ ఆలయంలో సేవలలో నీ పరిశుద్ధమైన ఈ పాదపీఠం చెంత చేరి దేవా మేము ప్రార్థించడం మాకు ఇచ్చిన కృపకే నీకు వందనాలు. ఇది ఆశ్చర్య నా ప్రభు తండ్రి, ఆయన నిలబెట్టుకుని ఇంతవరకు అనేకమైనటువంటి బైబిల్ రహస్యములు మర్మములన్నిటి మాకు తెలియజేస్తూ ఇప్పుడు నిలబెట్టుకున్న విధానం బట్టి నీకు వందనాలు. ఆశను బలపరచండి. ఇంకా రాబోయే రోజుల్లో నా ప్రభు బైబిల్ విషయంలో గ్రహింపలేని అనేకమైన సంగతులు తెలియనటువంటి వారికి దేవా సాక్షిగా నిలబడినట్లుగా నీ కృప చూపిస్తున్నారండి. 20:33 ప్రకారం నాకు మొరపెట్టము, నేను మీకు ఉత్తరం ఇచ్చాను, గ్రహింపలేని గౌరవమైన సంగతులు నేను మీకు బోధిస్తానన్నా. ఈరోజు నేను ఆశల ద్వారా అనేకమైనటువంటి మర్మములు మాతో మాట్లాడుతూ వచ్చిన విధానం బట్టి నీకు వందనములు స్తోత్రములు. దాసుని ఆయన తండ్రి చేస్తున్న సేవ పరిచయం మీరు దీవించండి. ఇంకా రాబోయే దినములు అనేకులు ఎదుట ఇంకొక సాక్షిగా నిలబడినట్లుగా సహాయం అందించి, ఇంకా అనేక మంది చీకట్లో ఉన్నారు ప్రభా, వాక్యం అనే విషయంలో తండ్రి గ్రహింపులేని వారు ఉంటుండగా వారి ఎదుటమైన తండ్రి నీ బిడ్డను ఒక బలమైన సాధనముగా మీరు నిలబెట్టుకోమని ప్రార్థిస్తున్నాం. దాసు చంద్రశేఖర్ని దేవాలయ తండ్రి ఆశీస్సులు తీసుకొచ్చుకున్నప్పుడు వారి బిడ్డ ప్రయాసం మీరు దీవించండి. ఈ లైవ్ ద్వారా ఎంతవరకు నీ వాక్యం నీ బిడ్డలు అందించినారు, ఎంతమంది అయితే వాక్యం ఉన్నారు వారి జీవితంలో నా ప్రభా వాక్యమును ఫలింపచేయండి, కృప చూపించండి. సేవల సంఘం కొరకు సేవ పరిచయం కొరకు ప్రార్థన చేస్తున్నాం. సంఘ సేవలు విస్తరింపచేయండి, సంఘ చరిత్ర విశాలపరుస్తుండండి. సంఘంలో నూతన కార్యాలు మీరు జరిగించండి, అనేక నూతన కుటుంబాలు మీరు సమకూర్చండి. నా ప్రభా స్థిరమైన వారిని స్థానికం నడిపించండి. పాటలు పాడేవారు, వాద్యం వాయించేవారు, వాక్యోపదేశకులు, స్వార్థికులను, ఆత్మల భారం కలిగిన వారు, సేవ భారం, సంఘ భారం కలిగిన ప్రజలను అనేకులు స్థానం నడిపించండి. సంఘంలో ఉన్న ప్రతి కుటుంబాన్ని పేరు పేరును దేవాన్ని మీరు జ్ఞాపకం చేసుకున్నాం తండ్రి. ప్రతి కుటుంబాన్ని, ప్రతి బిడ్డలను మీరు స్థిరపరచండి. మీ కొరకునైనా సంఘంలో స్థిరపరిచి నాటబడినట్లుగా, బలపరచబడినట్లుగా కృప చూపిస్తున్నాం. సమస్తమైనటువంటి నాయన అవసరం సంఘంలోని కుటుంబాల బిడ్డల జీవితాల్లో కలుగుతున్న శోధనలు వాటన్నిటిని చెడిపించి సర్వసంపూర్ణత పొంది, పరిపూర్ణత పొంది, ఇదిగో రాబోయే రోజుల్లో నాయన తండ్రి నీ రాకడ దినం ఒకటి ఉంది కనుక దాని ఎదుట మేమందరము సిగ్గుపడనక్కర్లేని వారి వల్ల యోగ్యమైనటువంటి వారముగా నీ వాక్యం చేత మేము నడవబడి, నీ వాక్యం చేత మేము సరిచేయబడి, నీ వాక్యం చేత కడగబడి శుద్ధీకరించబడే హృదయం ఎదుటి నిలబడినట్లుగా మాకు సహాయము దయచేయమని యేసు క్రీస్తు శ్రేష్టమైన పరిశుద్ధమైన నామమున ప్రార్థించి అడిగి వేడుకొనుచున్నాము తండ్రి. ఆమేన్. ఆమేన్. నా ప్రాణమయ యెహోవాను సన్నిధించు, నా అంతరమున సమస్తమైన పరిశుద్ధ నామమును సన్నిధించు. నా ప్రాణమయ యెహోవాను సన్నిధించు, ఆయన చేసిన ఉపకారంలో దేనిని మరొక. ఆమేన్. ಮಾಡ್ತೀರಾ? అందరికి వందనాలు. దేవుని నామమును బట్టి మీకు అందరికి స్తుతి స్తోత్రం.